So, hello dear students, we have just come back again for our next session on idioms. ಈಗ ಈ ಹಿಂದೆ ಮೊದಲೇ ನಾವು idioms-ಅನ್ನು ವಿಡಿಯೋಸನ್ನು ಮಾಡಿದ್ವಿ, ಬಟ್ ಡ್ಯೂ ಟು ಪರ್ಟಿಕ್ಯುಲರ್ ಫೋಕಸ್ ಈಗ ಮೋರ್ ಸ್ಟೂಡೆಂಟ್ಸ್ ಹ್ಯಾವ್ ಆಸ್ಡ್ ಫಾರ್ ಇಟ್ ಇನ್ ಡೀಟೇಲ್ ಅಂತ ಹೇಳಿ ನಾವು ಇವಾಗ ಇನ್ನು ಸ್ವಲ್ಪ ಅದರ ಬಗ್ಗೆ ಆಳವಾಗಿ ಒಂದು ಸ್ವಲ್ಪ ಮಾಡೋಣ ಅಂತ ಹೇಳಿ ವಿ ಹ್ಯಾವ್ ಟೇಕನ್ ಇಟ್ ಅಪ್. ಹಾಗಾಗಿ ಇದು ಆಲ್ ರೈಟ್. ಈಗ ನಾವು ಇಡಿಯಮ್ಸ್ ಅಂತ ಹೇಳೋದು ಯಾವಾಗ ಎಲ್ಲಿ ಅಂತ ಹೇಳಿ ಒಂದು ಸ್ವಲ್ಪ ಲೆಟ್ ಅಸ್ ಗೋ ಇನ್ ಡೀಟೇಲ್ ರಿಗಾರ್ಡಿಂಗ್ ದಿಸ್ ಅಂತ ಹೇಳಿ, ಬಿಕಾಸ್ ಪ್ರೀವಿಯಸ್ಲಿ ವಿ ಹ್ಯಾಡ್ ಅಟೆಂಪ್ಟೆಡ್ ಟು ಜಸ್ಟ್ ಗಿವ್ ಯು ಆ್ಯನ್ ಔಟ್ಲೈನ್ ಆಫ್ ವಾಟ್ ಇಡಿಯಮ್ಸ್ ಆರ್, ಮತ್ತು ಒಂದು ಕಂಪ್ಯಾರಿಟಿವ್ ಆಗಿ ಇನ್ ದ ರೀಜನಲ್ ಲ್ಯಾಂಗ್ವೇಜಸ್ ಹೌ ಇಡಿಯಮ್ಸ್ ವರ್ಕ್ ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಬಟ್ ನಾವು ಐ ಫೆಲ್ಟ್ ದಟ್ ಸಮಥಿಂಗ್ ಮೋರ್ ಹ್ಯಾಸ್ ಟು ಬಿ ಗಿವನ್ ರಿಗಾರ್ಡಿಂಗ್ ಇಡಿಯಮ್ಸ್, ಬಿಕಾಸ್ ಇಟ್ ಟೇಕ್ಸ್ ಅ ವೆರಿ ಸ್ಪೆಷಲ್ ಪ್ಲೇಸ್ ಇನ್ ದ ಇಂಗ್ಲೀಷ್ ಲ್ಯಾಂಗ್ವೇಜ್. ಯಾಕೆ ಅಂತಂದರೆ idioms ಅಂತ ಹೇಳಿದಾಗ ಇಟ್ ಈಸ್ ಅ ಹೈಯರ್ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಇಂಗ್ಲೀಷ್, ಡೀಪರ್ ಲೆವೆಲ್ ಆಫ್ ಲ್ಯಾಂಗ್ವೇಜ್, ಆ್ಯಂಡ್ ವೆನ್ ಯು ಆರ್ ಕಾನ್ವರ್ಸಿಂಗ್ ವಿತ್ ಅದರ್ಸ್ ಅನ್ನೋವಾಗ ಇಫ್ ಯು ಆರ್ ಯೂಸಿಂಗ್ ಇಡಿಯೋಮ್ಯಾಟಿಕ್ ಎಕ್ಸ್ಪ್ರೆಷನ್ಸ್, ಇದೆಲ್ಲ ನಾವು ನುಡಿಗಟ್ಟುಗಳನ್ನು ನಾವು ನಮ್ಮ ಭಾಷೆಯಲ್ಲಿ ಅಥವಾ ಸ್ಪೀಚ್ ಆ್ಯಂಡ್ ರಿಟರ್ನ್ ಕಾನ್ವರ್ಸೇಷನ್ಸಲ್ಲಿ ಯೂಸ್ ಮಾಡಿದಾಗ ಸರ್ಟನ್ಲಿ ಅದು ನಮ್ಮ ಒಂದು ಬೇರೆ ಒಂದು ಲೆವೆಲನ್ನು ಅದು ರಿಫ್ಲೆಕ್ಟ್ ಮಾಡುತ್ತೆ. ಆ್ಯಂಡ್ ವೆನ್ ಡಿಡ್ ದ ಇಡಿಯಮ್ಸ್ ಕಮ್, ಏನು ಇದು ಇಡಿಯಮ್ಸ್, ಹೌ ಡಿಡ್ ದ ಒರಿಜಿನೇಟ್, ವೆನ್ ಡಿಡ್ ದ ಒರಿಜಿನೇಟ್ ಅಂತಂದರೆ idioms ಆರ್ ವೆರಿ ಪೆಕ್ಯುಲಿಯರ್ ಎಕ್ಸ್ಪ್ರೆಷನ್ಸ್. ಇಡಿಯೋ ಅಂತ ಹೇಳಿದ್ರೇ ಅದು ಒಂದು ಫ್ರೆಂಚ್ ಡಿರೈವೇಟಿವ್, ಫ್ರೆಂಚ್ ಲ್ಯಾಂಗ್ವೇಜಿಂದ ಬಂದಿರೋಂತಹ ಮೂಲ ಪದ. ಇಡಿಯೋ ಅಂತ ಹೇಳಿದಾಗ ಬಿಟ್ ಸ್ಟ್ರೇಂಜ್ ಅಂತ, ಪೆಕ್ಯುಲಿಯರ್ ಅಂತ ಹೇಳಿ. ಈಗ ಇಡಿಯಮ್ಸ್ ಅಂತ ನಾವೇನು ಕರಿತೀವಿ ಅಂದರೆ ನುಡಿಗಟ್ಟುಗಳು. ನುಡಿಗಟ್ಟು ಅಥವಾ ಇಡಿಯಮ್ಸ್ ಅಂತಂದರೆ ಸೆಂಟೆನ್ಸಲ್ಲಿ ವೆನ್ ಅ ಗ್ರೂಪ್ ಆಫ್ ವರ್ಡ್ಸ್ ಕಮ್, ಅದು ಈಗಿನ ಕಾಲಕ್ಕೆ ಆ ಸೆಂಟೆನ್ಸಲ್ಲಿ ಸ್ಟ್ರೈಟ್ ಮೀನಿಂಗ್ ನಮಗೆ ಸಿಗಲ್ಲ, ಡೈರೆಕ್ಟ್ ಮೀನಿಂಗ್ ಅಥವಾ ಲಿಟ್ರಲ್ ಮೀನಿಂಗ್ ಅಂತ ನಾವೇನು ಹೇಳ್ತೀವಿ, ದೋಸ್ ಗ್ರೂಪ್ ಆಫ್ ವರ್ಡ್ಸ್ ಮೇ ನಾಟ್ ಗಿವ್ ಅಸ್ ದಿ ಡೈರೆಕ್ಟ್ ಮೀನಿಂಗ್. ಆದರೆ ಆ ಗ್ರೂಪ್ ಆಫ್ ವರ್ಡ್ಸು ಬೇರೆಯೇ ಡೀಪರ್ ಮೀನಿಂಗ್ ಇರುತ್ತೆ. ಆ ಡೀಪರ್ ಮೀನಿಂಗ್ ಅಂತ ಹೇಳಿ ವೆನ್ ಡಿಡ್ ಇಟ್ ಸ್ಟಾರ್ಟ್, ಯಾವಾಗ ಬಂದಿದ್ದು? ಪ್ರತಿಯೊಂದು ಇಡಿಯಮ್ಗೂ ಸಹ ಒಂದು ಟೈಮಲ್ಲಿ ಅದರದ್ದು ನೇರವಾದ ಅರ್ಥ ಇದ್ದಿರಬಹುದು. ಅದು ಕಾಲಕ್ರಮೇಣ ಏನಾಗಿದೆ, ಆ ಒರಿಜಿನಲ್ ಏನು ಅರ್ಥ ಇದೆ ಅದೇನೇ ಈಗಿನ ಒಂದು ಬಳಕೆಯಲ್ಲಿ ಬಂದಿದೆ, ಬಟ್ ಆದರೆ ಆ ಸೆಂಟೆನ್ಸಲ್ಲಿ ಅದು ರೆಲೆವೆಂಟ್ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಹಾಗಾಗಿ ನಾವು ದೀಸ್ ಆರ್ ಪೆಕ್ಯುಲಿಯರ್ ಎಕ್ಸ್ಪ್ರೆಷನ್ಸ್ ಇನ್ ದಿ ಇಂಗ್ಲೀಷ್ ಲ್ಯಾಂಗ್ವೇಜ್. ಸೊ ಇಡಿಯಮ್ಸ್ ಅಂತ ಹೇಳಿದ್ರೆ ಕಾಲಘಟ್ಟದಲ್ಲಿ ಆಯಾ ಕಾಲಕ್ಕೆ ಕೆಲವೊಂದು ಪದಗಳ ಜೋಡಣೆ, ಅದು ಆಗಿನ ಕಾಲಕ್ಕೆ ಡೈರೆಕ್ಟ್ ಅರ್ಥ ಕೊಡ್ತಾ ಇತ್ತು. ಬಟ್ ನಾವು ವೆನ್ ಯು ಟೇಕ್ ಅಂದರೆ ಆ ಪದಗಳ ಜೋಡಣೆ ಬೇರೆ ಒಂದು ಅರ್ಥ ಕೊಡೋ ಥರ ಇರುತ್ತೆ. ಹಾಗಾಗಿ ಅಂಥ ಒಂದು ಗ್ರೂಪ್ ಆಫ್ ವರ್ಡ್ಸ್ನ ವಿ ಕಾಲ್ ದೆಮ್ ಆ್ಯಸ್ ಇಡಿಯಮ್ಸ್. ಓಕೆ, ಸೊ ಮತ್ತು ಅಷ್ಟು ಇಡಿಯಮ್ಸನ್ನು ನಾವು ಪ್ರತಿಯೊಂದಕ್ಕೂ ಸಹ ಎಲ್ಲಿಂದ ಬಂತು, ಹೇಗೆ ಬಂತು ಅಂತ ಹೇಳಿ ವೆನ್ ವಿ ರಿಸರ್ಚ್ ಅಂತ ಹೇಳಿದ್ರೆ ಎಲ್ಲದಕ್ಕೂ ನಮಗೆ ಒಂದು ರೀಸನ್ ಅಥವಾ ಒಂದು ಕರೆಕ್ಟ್ ಆದ ಸೋರ್ಸ್ ಸಿಗೋದಿಲ್ಲ. ಬಿಕಾಸ್ ಲ್ಯಾಂಗ್ವೇಜ್ ಇಸ್ ಸಮಥಿಂಗ್ ವಿಚ್ ಪಾಸಸ್ ಆನ್ ಫ್ರಮ್ ಒನ್ ಜನರೇಷನ್ ಟು ಅನದರ್. ಓಕೆ, ಹಾಗಾಗಿ ಆ ಪ್ರಾಕ್ಟೀಸ್ ಬಂದಿದೆಯೇ ಹೊರತು ಆ ರೀಸನ್ಸ್ ಎಲ್ಲಿ ಉದ್ಭವ, ಕೆಲವೊಂದಕ್ಕೆ ನಮಗೆ ಸಿಗುತ್ತೆ ಈ ಥರ ಬಂತು, ಇದರ ಅರ್ಥ ಇತ್ತು ಅಂತ ಹೇಳಿ. ಬಟ್ ಫಾರ್ ಮೋಸ್ಟ್ ಆಫ್ ದೆಮ್ ಇಟ್ ಹಸ್ ಕಮ್ ಆ್ಯಸ್ ಅ ಪ್ರಾಕ್ಟೀಸ್, ಬಟ್ ವಿ ಡು ನಾಟ್ ನೋ ಫ್ರಮ್ ವೇರ್ ಇಟ್ ಒರಿಜಿನೇಟೆಡ್, ಅದು ಹೇಗೆ ಉದ್ಭವ ಆಯಿತು, ಎಲ್ಲಿಂದ ಉದ್ಭವ ಆಯಿತು ಅಂತ ನಮಗೆ ಬರೋದಿಲ್ಲ. ಸೊ ಜನರೂಢಿಯಲ್ಲಿ ಅದು ಬಂದು ಇಟ್ ಹ್ಯಾಸ್ ಕಮ್ ಟು ಬಿ ಆಕ್ಸೆಪ್ಟೆಡ್ ಆ್ಯಂಡ್ ಇಟ್ ಹ್ಯಾಸ್ ಬೀನ್ ಎಸ್ಟಾಬ್ಲಿಷ್ಡ್ ಇನ್ ದಿ ಪ್ರಿನ್ಸಿಪಲ್ ಆಫ್ ಲ್ಯಾಂಗ್ವೇಜ್. ಆಲ್ ರೈಟ್. ಸೊ ಈಗ ಇಡಿಯಮ್ಸ್ ಆರ್ ಫಿಗರ್ಸ್ ಆಫ್ ಸ್ಪೀಚ್ ದಟ್ ಬಿಕಮ್ ಫಿಕ್ಸ್ಡ್ ಇನ್ ಅ ಲ್ಯಾಂಗ್ವೇಜ್. ಫಿಗರ್ಸ್ ಆಫ್ ಸ್ಪೀಚ್ ಅಂತಂದ್ರೇನು, ಒಂದು ಭಾಷೆಗೆ ಮೆರುಗು ಕೊಡೋದಕ್ಕೆ, ಸುಮ್ಮನೆ ಪದಗಳು ಹಾಕಿ ಅದು ಮಾತಾಡೋದಕ್ಕಿಂತನೂ ಒಂದು ಮೆರುಗು ಕೊಡುವಂತಹ ಪದ ಬಳಕೆ ಇದ್ದಾಗ, ಸೊ ದೋಸ್ ಎಕ್ಸ್ಪ್ರೆಷನ್ಸ್ ಅಂದರೆ ವರ್ಡ್ಸ್. ಆಲ್ ರೈಟ್. ಸೊ ಸಚ್ ಫ್ಲವರಿ ಎಕ್ಸ್ಪ್ರೆಷನ್ಸ್ ಆರ್ ಕಾಲ್ಡ್ ಆ್ಯಸ್ ಇಡಿಯಮ್ಸ್. ಸೊ ಅದು ಬಂದು ಆ ಭಾಷೆಗೆ ಒಂದು ಮೆರುಗನ್ನು ಕೊಡುತ್ತೆ ಅಂತ. ಆ್ಯನ್ ಇಡಿಯಮ್ ಈಸ್ ಅ ಫಿಗರೇಟಿವ್ ಅಂದರೆ ಒಂದು ಅಲಂಕಾರಿಕ ವಸ್ತು. ಈಗ ಎಲ್ಲ ಭಾಷೆಯಲ್ಲೂ ಸಹ ನಮಗೆ ಅಲಂಕಾರಗಳು ಅಂತ ಇರುತ್ತೆ. ಭಾಷೆನ ಇನ್ನೂ ಎಷ್ಟು ಸುಂದರವಾಗಿ ಮಾಡಬಹುದು, ಇನ್ನೂ ಎಷ್ಟು ಒಂಥರ ಪ್ಲೆಸೆಂಟಾಗಿ ಮಾಡಬಹುದು ಅನ್ನೋದು ಪ್ರತಿ ಭಾಷೆಯಲ್ಲೂ ಇರುತ್ತೆ. ಸೊ ಸಿಮಿಲರ್ಲಿ ಇಂಗ್ಲೀಷಲ್ಲೂ ಸಹ ನಾವು ಫಿಗರ್ಸ್ ಅಂತ ಕರೆದಾಗ, ಫಿಗರೇಟಿವ್ ಅಂತ ಹೇಳಿದಾಗ
ಅಲ್ಲಿ ಇರೋ ಅರ್ಥ ಮತ್ತು ಅದಕ್ಕೆ ಇರೋ ಬೇರೆ ಬೇರೆ ಅರ್ಥಗಳು, ರೆಪ್ರೆಸೆಂಟೇಟಿವ್ ಮೀನಿಂಗ್ಸ್ ಇರ್ಬೋದು, ಸಿಂಬಾಲಿಕ್ ಮೀನಿಂಗ್ಸ್ ಇರ್ಬೋದು, ಸಾಂಕೇತಿಕ ಅರ್ಥಗಳಿರ್ಬೋದು, ಅದನ್ನೆಲ್ಲ ನಾವು ಫಿಗರೇಟಿವ್ ಎಕ್ಸ್ಪ್ರೆಷನ್ಸ್, ಫಿಗರೇಟಿವ್ ಮೀನಿಂಗ್, ಫಿಗರೇಟಿವ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಫಿಗರ್ಸ್ ಅಂತ ಹೇಳಿದ್ರೆ ಅದು ಒಂದು ಅಲಂಕಾರಿಕ ಶಬ್ದ. ಆಲ್ ರೈಟ್. ಹಾಗಾಗಿ ಫಿಗರೇಟಿವ್ ಇನ್ ಮಾಡರ್ನ್ ಕಾಂಟೆಕ್ಸ್ಟ್ ಬಟ್ ಒನ್ಸ್ ಹ್ಯಾಡ್ ಅ ಲಿಟರಲ್ ಮೀನಿಂಗ್. ಅಂದರೆ ಒಂದು ಕಾಲದಲ್ಲಿ ಅದು ಡೈರೆಕ್ಟ್ ಅರ್ಥ ಕೊಡ್ತಾ ಇತ್ತು, ಆದರೆ ಇವತ್ತು ಅದು ಸಾಂಕೇತಿಕವಾದ ಅರ್ಥ ಕೊಡ್ತಾ ಇದೆ. ಸೊ ಟುಡೇ ದ ಸೇಮ್ ವರ್ಡ್ಸ್ ಹ್ಯಾವ್ ಬಿಕಮ್ ಮೋರ್ ಸಿಂಬಾಲಿಕ್, ಮೋರ್ ಫಿಗರೇಟಿವ್, ಬಟ್ ಅರ್ಲಿಯರ್ ಇಟ್ ವಾಸ್ ವೆರಿ ಡೈರೆಕ್ಟ್, ಇಟ್ ವಾಸ್ ವೆರಿ ಲಿಟರಲ್. ಲಿಟರಲ್ ಅಂದರೆ ಅದು ಏನು ಪದ ಇತ್ತು ಅದೇ ಅರ್ಥ ಬರ್ತಾ ಇತ್ತು ಮೊದಲೆಲ್ಲನೂ. ಆದರೆ ಕಾಲಕ್ರಮೇಣ ಆ ಪದಗಳಿಗೆ ಇವತ್ತಿನ ದಿನ ಬೇರೆ ಆಳವಾದ ಅರ್ಥ ಇದೆ, and that is called as figurative expression. Now, these literal meanings or idiom origins can help a learner of English to understand where a phrase originated. So, ಈ idioms-ನ ನಾವು ತಗೊಂಡಾಗ ಒಂದು ಸೆಂಟೆನ್ಸಲ್ಲಿ ಫಾರ್ಮ್ ಮಾಡಿದಾಗ ಅದರ ಒಂದು ಅರ್ಥನ ಒಂದು ಬೇರೆ ಒಂದು ಸ್ಟ್ಯಾಂಡರ್ಡನ್ನು ಅದು ತೋರಿಸುವಂಥದ್ದು. ಓಕೆ, ದೆನ್ ಈಗ ಕೆಲವೊಂದು ಇಡಿಯಮ್ಸನ್ನು ಎಲ್ಲಿಂದ ಬಂತು, ಹೇಗೆ ಬಂತು ಅನ್ನೋದಕ್ಕೆ ಎಲ್ಲೆಲ್ಲಿ ನಮಗೆ ಸೋರ್ಸ್ ಸಿಕ್ಕಿದೆ ಅದಕ್ಕೆ ನಾವು ನೋಡ್ತಾ ಹೋಗೋಣ. ಸ್ಟ್ರೈಟ್ ಫ್ರಮ್ ದ ಹಾರ್ಸಸ್ ಮೌತ್. ಈಗ ವೆನ್ ಯು ಆರ್ ಟಾಕಿಂಗ್ ಅಂತ ಅಂದರೆ ನಾವು ಇಂಗ್ಲೀಷ್ ಇಡಿಯಮ್ ಮಾಡ್ತಾಯಿದ್ರು ಸಹ ಪ್ಲೀಸ್ ಕಾನ್ಸಂಟ್ರೇಟ್ ಆನ್ ದ ಸೌಂಡ್ಸ್, ಪ್ಲೀಸ್ ಕಾನ್ಸಂಟ್ರೇಟ್ ಆನ್ ದ ಪ್ರೊನೌನ್ಸಿಯೇಷನ್, ಆಲ್ ರೈಟ್, ಆ್ಯಂಡ್ ದ ವೊಕ್ಯಾಬ್ಯುಲರಿ ಹಿಯರ್. ಹಾಗಾಗಿ ಸ್ಟ್ರೈಟ್ ಫ್ರಮ್ ದ ಹಾರ್ಸಸ್ ಮೌತ್. ಹಾರ್ಸ್ ಅಂತ ಅಂದರೆ ಕುದುರೆ, ಕುದುರೆಯ ಬಾಯಿಂದ ನೇರವಾಗಿ ಅಂತ ಅಂದರೆ ಏನರ್ಥ? ಸ್ಟ್ರೈಟ್ ಫ್ರಮ್ ದಿ ಹಾರ್ಸಸ್ ಮೌತ್ ಅಂತ ಹೇಳಿದ್ರೆ, ಈಗ ಯಾರೋ ಒಂದು ಇನ್ಫಾರ್ಮೇಷನ್ ಈಗ ಅವರು ಇವರು ಹೇಳಿದ್ರೆ ನಮಗೆ ಅದು ಸಮಾಧಾನ ಆಗೋದಿಲ್ಲ. ಸೊ ಶಂಖದಿಂದ ಬಂದ್ರೇನೆ ತೀರ್ಥ ಅಂತ ಹೇಳ್ತೀವಿ, ಅದು ಫಿಗರೇಟಿವ್ ಲ್ಯಾಂಗ್ವೇಜ್, ಅದು ಒಂದು ನುಡಿಗಟ್ಟು, ಪ್ರಾವರ್ಬ್ ಅಲ್ಲ. ಸಿ ಮೇಕ್ ಅ ಡಿಫ್ರೆನ್ಸ್ ಬಿಟ್ವೀನ್ ಪ್ರಾವರ್ಬ್ಸ್ ಆ್ಯಂಡ್ ಇಡಿಯಮ್ಸ್. ಆಲ್ ರೈಟ್, ಪ್ರಾವರ್ಬ್ಸ್ ಆರ್ ಕಂಪ್ಲೀಟ್ ಸೆಂಟೆನ್ಸಸ್, ಅದು ಸಹ ಸಾಂಕೇತಿಕವಾದ ಒಂದು ಎಕ್ಸ್ಪ್ರೆಷನ್ನೇ, ಆದರೆ ಅದು ಪೂರ್ಣವಾಗಿ ಇರುತ್ತೆ, ಅದು ಕ್ಲಾರಿಟಿನೂ ನಮಗೆ ಸಿಗುತ್ತೆ, ಕಂಪ್ಯಾರಿಟಿವ್ ಲ್ಯಾಂಗ್ವೇಜ್ ಅದು, ಆಯಿತಾ. ಆದರೆ ಇಡಿಯಮ್ಸ್ ಅಂದರೆ ಗ್ರೂಪ್ ಆಫ್ ವರ್ಡ್ಸ್, ಅದು ಫುಲ್ ಸೆಂಟೆನ್ಸಸಲ್ಲಿ ಇರೋದಿಲ್ಲ ನಮಗೆ. ಪ್ರಾವರ್ಬ್ ಅಂದರೆ ನಮಗೆ ಹೇಗೆ ನೀವು ಅದು ನುಡಿಗಟ್ಟು, ಇಡಿಯಮ್ಸ್ ಲೈಕ್ ಪ್ರಾವರ್ಬ್ ಅಂದರೆ ಗಾದೆ ಅಂತ ಹೇಳ್ತೀರಾ. ಸೊ ನುಡಿಗಟ್ಟಿಗೂ ಗಾದೆಗೂ ಬಹಳ ಡಿಫ್ರೆನ್ಸ್ ಇದೆ. ಗಾದೆ ಅನುಭವದಿಂದ ಬಂದಿರೋದು, ಇಡಿಯಮ್ಸು ಸಹ ಅನುಭವದಿಂದನೇ ಬಂದಿರಬಹುದು, ಆದರೆ ಇದು ಕೆಲವು ಗ್ರೂಪ್ ಆಫ್ ವರ್ಡ್ಸ್ ಅಂದರೆ ಒಂದು 3-4 ಪದಗಳು ಇರೋವಂತಹ ಒಂದು ಅಂದರೆ ಅದು ವಾಕ್ಯ ಅಲ್ಲ. ಬಟ್ ಪ್ರಾವರ್ಬ್ ಅನ್ನೋದು ವಾಕ್ಯ ಥರನೇ ಇರುತ್ತೆ. ಹಾಗಾಗಿ ನಾವು ಇಡಿಯಮ್ಸ್ಗೂ ಮತ್ತು ಪ್ರಾವರ್ಬ್ಸ್ಗೂ ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು. ಈಗ ಶಂಖದಿಂದ ಬಂದರೆ ತೀರ್ಥ ಅಂತ ಹೇಳಿದ್ರೆ ಏನರ್ಥ ಅಂದರೆ ಯಾವ ವಿಷಯ ಯಾರಿಂದ ಬಂದರೆ ಅದಕ್ಕೆ ತೂಕ ಇರುತ್ತೆ, ಅಲ್ಲಿಂದನೇ ಬರಬೇಕು ಅಂತ ಹೇಳಿದಾಗ, ನಾವು ವಾಟ್ ಹ್ಯಾಪನ್ ವಾಸ್ ಇನ್ ದ 1900s ಅಂದರೆ ದ ಬಿಗಿನಿಂಗ್ ಆಫ್ ದ 20th ಸೆಂಚುರಿಯಲ್ಲಿ, ಆ ಟೈಮಲ್ಲಿ ಈಗ ಒಂದು ಹಾರ್ಸಸ್ಸನ್ನು ಅದನ್ನೆಲ್ಲ ಗಿಫ್ಟ್ ಮಾಡೋವಂಥ ಸಂಪ್ರದಾಯ ಇತ್ತು ವೆಸ್ಟರ್ನ್ ಕಂಟ್ರೀಸಲ್ಲಿ. ಬಿಕಾಸ್ ವಿ ಆರ್ ಆಲ್ ಟಾಕಿಂಗ್ ಅಬೌಟ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂತಂದರೆ ಇದೆಲ್ಲ ಒರಿಜಿನ್ ಬಂದು ಲೈಕ್ ಇನ್ ದ ವೆಸ್ಟರ್ನ್ ಕಂಟ್ರೀಸ್, ಪರ್ಟಿಕ್ಯುಲರ್ಲಿ ಇನ್ ಇಂಗ್ಲೆಂಡ್. ಆಲ್ ರೈಟ್, ಹಾಗಾಗಿ ಅಲ್ಲಿ 1900sಲ್ಲಿ ಏನಾಯಿತು ಅಂದರೆ ಗಿಫ್ಟ್ಸ್ ಆಗಿ ಹಾರ್ಸಸ್ಸನ್ನು ಕೊಡ್ತಿದ್ರು, ಕುದುರೆಗಳನ್ನು ಕೊಡ್ತಿದ್ರಂತೆ. ಈಗ ಕುದುರೆನ ಅದು ಹೇಗೆ ಅದರ ಒಂದು ಆಯಸ್ಸು ಯಾವ ಥರ ಇದೆ, ಯಂಗ್ ಹಾರ್ಸ, ಓಲ್ಡ್ ಹಾರ್ಸ ಅಂತ ಹೇಗೆ ತಿಳ್ಕೊಳ್ಳೋದು ಅಂತಂದರೆ ಅದರ ಹಲ್ಲನ್ನು ನೋಡ್ತಾರಂತೆ. ಸೊ ಅದನ್ನು ಬಾಯಿ ತೆಗೆಸಿ ಹಲ್ಲನ್ನು ನೋಡಿದಾಗ ಆ ಕುದುರೆಯ ಏಜ್ ಗೊತ್ತಾಗುತ್ತೆ ಅಂತ ಹೇಳಿ. ಸೊ ನಾವು ಅದು ಏನಾಯಿತು ಅಂತಂದರೆ ಆ ಕಸ್ಟಮರ್ಸ್ ಎಲ್ಲನೂ ವೆನ್ ದೇ ವಾಂಟೆಡ್ ಟು ಪರ್ಚೇಸ್ ಎ ಹಾರ್ಸ್ ಅಂತ ಹೇಳಿದ್ರೆ ದೇ ಯೂಸ್ ಟು ಓಪನ್ ದಿ ಮೌತ್ ಆ್ಯಂಡ್ ಕೌಂಟ್ ದ ಟೀತ್ ಆಫ್ ದಿ ಹಾರ್ಸ್. ಓಕೆ, ಆಮೇಲೆ ಅಥವಾ ಅಬ್ಸರ್ವ್ ದಿ ಟೀತ್ ಆಫ್ ದಿ ಹಾರ್ಸ್. ಆಮೇಲೆ ಆ ಒಂದು ಪ್ರಾಕ್ಟೀಸ್ ಇತ್ತು ಕುದುರೆನ ಗಿಫ್ಟ್ ಮಾಡೋ ಥರ. ಆಗ ಯಾರೂ ಸಹ ಇವಾಗ ಗಿಫ್ಟ್ ಅಂತ ಹೇಳಿದ್ರೆ ಇಟ್ ಇಸ್ ಸಮಥಿಂಗ್ ಲೈಕ್ ಯು ಆಕ್ಸೆಪ್ಟ್ ಇಟ್, ಅದು ಹೇಗೆ ಇದ್ರೂ ಸಹ ಆಕ್ಸೆಪ್ಟ್ ಮಾಡ್ತೀವಿ ಅಲ್ವಾ. ಸೊ ಹಾಗಾಗಿ ಅವರು ಕೆಲವೊಬ್ಬರು ಗಿಫ್ಟ್ ಕೊಟ್ಟಾಗ ಅದನ್ನು ಹಾರ್ಸ್ ಟೀತನ್ನು ನೋಡ್ತಿರ್ಲಿಲ್ಲ, ಬಿಕಾಸ್ ಅವ್ರಿಗೆ ಕೊಟ್ಟವ್ರಿಗೆ ಆಭಾಸ ಆಗಬಾರ್ದು ಅಂತ ಹೇಳಿ. ಸೊ ಇದು ಅಲ್ಲಿನ ಒಂದು ಸಿಚುವೇಶನನ್ನು ತಗೊಂಡು ಸ್ಟ್ರೈಟ್ ಫ್ರಮ್ ದ ಹಾರ್ಸಸ್ ಮೌತ್ ಅಂದರೆ ಈ ಘಟನೆಗೆ ಒಂದು ಸಂಬಂಧ ಇರೋದ್ರಿಂದ ನಾವೇನು ಮಾಡ್ತೀವಿ, ಸ್ಟ್ರೈಟ್ ಫ್ರಮ್ ದ ಹಾರ್ಸಸ್ ಮೌತ್ಸ್ ಅಂತ ಹೇಳಿದ್ರೆ ಯಾವ ವಿಷಯ ಡೈರೆಕ್ಟ್ಲಿ ಇಫ್ ಇಟ್ ಕಮ್ಸ್, ಇವಾಗ ನೀವೇನೋ ನಿಮ್ಮ ಮನೆಯಲ್ಲಿ ಏನೋ ಒಂದು ಕೇಳ್ತೀರಾ, ಅದು ಅಕ್ಕ ಹೇಳಿದ್ರೆ ನಿಮ್ಗೆ ಸಮಾಧಾನ ಇಲ್ಲ, ಅಥವಾ ಅಣ್ಣ ತಮ್ಮ ಹೇಳಿದ್ರೆ ಸಮಾಧಾನ ಇಲ್ಲ, ಡೈರೆಕ್ಟಾಗಿ ಇಫ್ ಯುವರ್ ಫಾದರ್ ಇಫ್ ದ ಆರ್ ದ ಮೇನ್ ಪರ್ಸನ್ ಇನ್ ದ ಫ್ಯಾಮಿಲಿ ಅವ್ರು ಎಸ್ ಅಂತ ಹೇಳಿದ್ರೆ ನಿಮಗೆ ಸಮಾಧಾನ ಆಗುತ್ತೆ. ಸೊ ದಟ್ ಮೀನ್ಸ್ ದ ಪರ್ಮಿಷನ್ ಹ್ಯಾಸ್ ಕಮ್ ಸ್ಟ್ರೈಟ್ ಫ್ರಮ್ ದಿ ಹಾರ್ಸಸ್ ಮೌತ್. ಅಂದರೆ ಎಲ್ಲಿಂದ ಆ ಇನ್ಫಾರ್ಮೇಷನ್ ಬರಬೇಕು, ಒಪ್ಪಿಗೆ ಬರಬೇಕು, ಅವರಿಂದ ಬಂದರೆ
ನಿಮಗದು ಸಮಾಧಾನ. ಸೊ ಯು ಗಾಟ್ ದಿ ಅಪ್ರೂವಲ್ ಆರ್ ದಿ ದಟ್ ಮೀನ್ಸ್ ಕನ್ಸೆಂಟ್ ಆರ್ ದಿ ದಟ್ ಮೀನ್ಸ್ ದ ಫ್ರೀಡಮ್ ಟು ಗೋ ಹೆಡ್ ಸ್ಟ್ರೈಟ್ ಫ್ರಮ್ ದ ಹಾರ್ಸಸ್ ಮೌತ್. ಅಂದರೆ ಯಾರಿಂದ ಆ ಒಂದು ಪರ್ಮಿಷನ್ ಸಿಗಬೇಕಾಯಿತು, ಒಪಿನಿಯನ್ ಬರಬೇಕಿತ್ತು, ಅವರಿಂದನೇ ನಿಮಗೆ ಬಂತು ಅಂತ ಹೇಳಿದ್ರೆ ದಟ್ ಮೀನ್ಸ್ ಇಟ್ ಈಸ್ ಅಥೆಂಟಿಕ್, ಇಟ್ ಈಸ್ ರಿಲಯಬಲ್. ಸೊ ಅದನ್ನು ನೀವು ನಂಬಬಹುದು, ಅದನ್ನು ನಾವು ಸೀರಿಯಸ್ ಆಗಿ ತಗೊಳ್ತೀವಿ. ಇಲ್ಲದೆ ಇದ್ರೆ ಅದು ನಮಗೆ ಗ್ಯಾರಂಟಿ ಇಲ್ಲ. ಬಟ್ ವೆನ್ ಇಟ್ ಈಸ್ ಡೈರೆಕ್ಟ್ಲಿ ಫ್ರಮ್ ದ ಹಾರ್ಸಸ್ ಮೌತ್ ಅಂತ ಅಂದರೆ ಇಟ್ ಕ್ಯಾನ್ ಬಿ ಟ್ರಸ್ಟೆಡ್, ಇಟ್ ಕ್ಯಾನ್ ಬಿ ಬಿಲೀವ್ಡ್ ಅಂತ ಅರ್ಥ. ಓಕೆ, ಸೊ ದಿಸ್ ಈಸ್ ಒನ್ ಆಫ್ ದಿ ಇಡಿಯಮ್ಸ್. ಈಗ ನಾವು ಕಾಮನ್ ಆಗಿ ಇಡಿಯಮ್ಸನ್ನು ಯಾವುದಾದಿದೆ ಬಳಕೆಯಲ್ಲಿ ಅದನ್ನು ಮೇಜರಾಗಿ ನೋಡ್ತಾ ಹೋಗ್ತಾ ಇದ್ದೀವಿ. ಓಕೆ, ದೆನ್ ಆಲ್ ರೈಟ್, ನಾವು ಲೆಟ್ ದ ಕ್ಯಾಟ್ ಔಟ್ ಆಫ್ ದಿ ಬ್ಯಾಗ್. ಸರಿ, ಬೆಕ್ಕನ್ನು ಚೀಲದಿಂದ ಬಿಡೋವಂಥದ್ದು. ಲೆಟ್ ದ ಕ್ಯಾಟ್ ಔಟ್ ಆಫ್ ದಿ ಬ್ಯಾಗ್. ಏನು ಅರ್ಥ ಇದು ಅಂತ ಹೇಳಿದ್ರೆ, ಈಗ ಮೊದಲೆಲ್ಲ ಇದೂ ಅಷ್ಟೇ, ಅದರ ಮೀನಿಂಗ್ ಏನು ಅಂತ ಹೇಳಿದ್ರೆ, ಬ್ಯಾಗಲ್ಲಿ ಏನಿದೆ ಗೌಪ್ಯವಾಗಿ ಇಟ್ ಈಸ್ ಕೆಪ್ಟ್ ಆಸ್ ಎ ಸೀಕ್ರೆಟ್. ಆಲ್ ರೈಟ್, ನೋ ಬಡಿ ನೋಸ್ ವಾಟ್ ಈಸ್ ದೇರ್. ಆ್ಯಂಡ್ ಬೈ ಮಿಸ್ಟೇಕ್ ಅದು ಓಪನ್ ಆಗಿ ಹೊರಗಡೆ ಬಂದುಬಿಟ್ಟಾಗ ಲೆಟ್ ದ ಕ್ಯಾಟ್ ಔಟ್ ಆಫ್ ದಿ ಬ್ಯಾಗ್ ಅಂತ ಹೇಳಿದ್ರೆ ಆ ಗುಟ್ಟು ಹೊರಗಡೆ ಬಂತು ಅಂತ ಹೇಳಿ. ಲೆಟ್ ದ ಕ್ಯಾಟ್ ಔಟ್ ಆಫ್ ದ ಬ್ಯಾಗ್ ಅಥವಾ ಸ್ಪಿಲ್ ದ ಬೀನ್ಸ್, ಇದೆಲ್ಲನೂ ಸಹ ಏನು ಈ ಥರ ಮುಷ್ಟಿಯಲ್ಲಿ ಇಡೋವರೆಗೂ ಸಹ ಪೀಪಲ್ ವಿಲ್ ಬಿ ವಂಡರಿಂಗ್ ವಾಟ್ ಈಸ್ ದೇರ್ ಇನ್ಸೈಡ್ ಅಂತ. ಬಟ್ ದೆನ್ ವೆನ್ ಇಟ್ ಕಮ್ಸ್ ಔಟ್, ವೆನ್ ಇಟ್ ಈಸ್ ಲೆಟ್ ಔಟ್, ವೆನ್ ಇಟ್ ಕಮ್ಸ್ ಔಟ್ ಇನ್ ದಿ ಓಪನ್, ವೆನ್ ಇಟ್ ಸ್ಪಿಲ್ಟ್ ಔಟ್ ಅಂತ ಹೇಳಿದಾಗ ದಟ್ ಮೀನ್ಸ್ ದ ಕ್ಯಾಟ್ ಈಸ್ ಓಪನ್ಡ್ ಔಟ್ ಆಫ್ ದಿ ಬ್ಯಾಗ್. ಈಗ ಕ್ಯಾಟನ್ನು ನಾವು ಯಾಕೆ ತಗೊಳ್ತಿದ್ದೀವಿ ಅಂತ ಹೇಳಿದ್ರೆ, ಅಗೇನ್ ಇನ್ ದ 1700s ಏನಾಯಿತು, ಇವಾಗ ಆ ಟೈಮಲ್ಲಿ ಅವರು ಈ ಪಿಗ್ಸನ್ನೆಲ್ಲ, ಅಂದರೆ ಒಳ್ಳೆ ವ್ಯಾಲ್ಯೂಯಬಲ್ ಪಿಗ್ಸನ್ನ ಎಲ್ಲನೂ ಈಗ ತರಕಾರಿ ಅಂಥದ್ದನ್ನೆಲ್ಲ ಹೇಗೆ ಗುಡ್ಡೆ ಮಾಡಿ ಮಾರ್ತಾಯಿದ್ರು, ಅದೇ ಥರ ಪಿಗ್ಸನ್ನು ಫಾರ್ ದ ಸೇಕ್ ಆಫ್ ಬೀಫ್, ಆಲ್ ರೈಟ್, ಸೊ ಅದನ್ನು ಪಾರ್ಸಲ್ ಥರ ಬ್ಯಾಗ್ಸಲ್ಲಿ ಹಾಕಿ ಸೇಲ್ ಮಾಡ್ತಾ ಇದ್ರಂತೆ. ಆದರೆ ಆಗಿನ ಕಾಲದಲ್ಲೂ ಸಹ ಮೋಸ ಮಾಡೋರು ಇದ್ದೇ ಇದ್ರಲ್ವ. ಸೊ ಹಾಗಾಗಿ ಕೆಲವೊಂದು ಇವರು ಏನು ಮಾಡ್ತಿದ್ರು, ವ್ಯಾಪಾರಿಗಳು, ಅವರು ವ್ಯಾಲ್ಯೂಯಬಲ್ ಪಿಗ್ಸನ್ನ ಬದಲಾಗಿ ಆರ್ಡಿನರಿ ಆಗಿರೋಂಥ ಬೆಕ್ಕುಗಳನ್ನು, ಕ್ಯಾಟ್ಸನ್ನು ಚೀಲದಲ್ಲಿ ಹಾಕಿಬಿಟ್ಟು ಅದನ್ನು ಮಾರಾಟಕ್ಕೆ ಇಡ್ತಾ ಇದ್ರು ಅಂತ. ಸೊ ಕಸ್ಟಮರ್ಸ್ ಅವರು ಗೊತ್ತಾಗ್ತಾ ಇಲ್ಲ, ಅವರು ಅದನ್ನು ಪಿಗ್ಸ್ ಅಂತ ಹೇಳಿನೇ ಅದು ತೊಗೊಂಡು ಹೋಗ್ತಾ ಇದ್ರು. ಬಟ್ ಆಫ್ಟರ್ ಸಮ್ ಟೈಮ್ ವೆನ್ ದೇ ವರ್ ಆನ್ ದೇರ್ ಜರ್ನಿ ಅದು ತೊಗೊಂಡು ಮುಂದೆ ಹೋಗ್ತಾ ಇರೋವಾಗ ಆ ಬೆಕ್ಕನ್ನ ಅಂದರೆ ಬ್ಯಾಗ್ ಓಪನ್ ಮಾಡಿದಾಗ ವೆನ್ ದ ಕ್ಯಾಟ್ ಕೇಮ್ ಔಟ್ ಅಂತ ಅಂದಾಗ, ಸೊ ದೇ ಕೇಮ್ ಟು ನೋ ದಟ್ ದೇ ಹ್ಯಾಡ್ ಬೀನ್ ಚೀಟೆಡ್. ಆಲ್ ರೈಟ್, ಅಂದರೆ ಅವಾಗ ಅವ್ರಿಗೆ ಬಯಲಾಯಿತು, ಇದರಲ್ಲಿ ನಮಗೆ ಬೇಕಾಗಿರೋ ವಸ್ತು ಇಲ್ಲ. ಸೊ ದ ಕ್ಯಾಟ್ ಕೇಮ್ ಔಟ್ ಆಫ್ ದಿ ಬ್ಯಾಗ್ ಅಂತ ಹೇಳಿದ್ರೆ ಅದು ನಿಜವಾದ ರಹಸ್ಯ ಬಯಲಿಗೆ ಬಂತು ಅಂತ ಹೇಳಿ. ಸೊ ಲೆಟ್ ದ ಕ್ಯಾಟ್ ಔಟ್ ಆಫ್ ದಿ ಬ್ಯಾಗ್ ಅಂದರೆ ಟು ರಿವೀಲ್ ಅ ಸೀಕ್ರೆಟ್, ಟು ಲೆಟ್ ಔಟ್ ಅ ಸೀಕ್ರೆಟ್. ಒಳಗಡೆ ಅದು ಗೌಪ್ಯವಾಗಿ ಇರೋದನ್ನು ನಾವು ಬಿಟ್ಕೊಟ್ಟಾಗ ಟು ಲೆಟ್ ದಿ ಕ್ಯಾಟ್ ಔಟ್ ಆಫ್ ದಿ ಬ್ಯಾಗ್ ಅಂತ ಅಂದರೆ ಟು ಗಿವ್ ಔಟ್ ಅ ಸೀಕ್ರೆಟ್ ಅಂತ ಅರ್ಥ. ಸೊ ಅದು ಈ ಒಂದು ಇನ್ಸಿಡೆಂಟಿನ ಒಂದು ಬ್ಯಾಕ್ಗ್ರೌಂಡಲ್ಲಿ ಅದು ಉದ್ಭವ ಆಗಿದೆ. ಇಟ್ ಹ್ಯಾಸ್ originated from there and has continued to be in existence till now. Okay, then ನೆಕ್ಸ್ಟ್ ಒನ್, ಪುಲ್ಲಿಂಗ್ ಸಮ್ವನ್ಸ್ ಲೆಗ್. ಇದು ಕನ್ನಡದಲ್ಲೂ ಇದೆ, ಕಾಲೆಳೆಯೋದು ಅಂತ ಹೇಳಿ. ಸೊ ಕಾಲೆಳೆಯೋದು ಅಂತ ಅಂದ್ರೆ ಏನು? ಕಾಲೆಳೆಯೋದು ಒಂದು ಆ್ಯಕ್ಷನ್, ಫೈನ್. ಆದರೆ ಅದರ ನಿಜವಾದ ಅರ್ಥ ಏನು? ಕಾಲೆಳಿಬೇಡ ಅಂತ ಹೇಳಿದ್ರೇನು, ಜೋಕ್ ಮಾಡಬೇಡ, ಹಾಸ್ಯ ಮಾಡಬೇಡ, ರೇಗಿಸಬೇಡ ಅಂತ ಅರ್ಥ ಆಗುತ್ತೆ ಅಲ್ವಾ. ಸೊ ಸಿಮಿಲರ್ಲಿ ಪುಲ್ಲಿಂಗ್ ಸಮ್ವನ್ಸ್ ಲೆಗ್ ಅಂತಂದರೆ ಇಂಗ್ಲೀಷಲ್ಲೂ ಅದೇ ಅರ್ಥ ಬರುತ್ತೆ. ಆದರೆ ಇದಕ್ಕೆ ಘಟನೆ ಏನಿತ್ತು ಅಂತ ಹೇಳಿದ್ರೆ, ಈಗ ಮೊದಲೆಲ್ಲನೂ ರಾಜರ ಕಾಲದಲ್ಲಿ ದಟ್ ಮೀನ್ಸ್ ರಾಬರಿ ಮತ್ತು ಸ್ಟೀಲಿಂಗ್ ಅದೆಲ್ಲನೂ ಸಹ ಎಲ್ಲ ಕಾಲದಲ್ಲೂ ಇದ್ದಿದ್ದೆ, ಕಳ್ತನ ಮಾಡೋದು ಅದೆಲ್ಲ. ಆಗ ರಾಬರ್ಸ್ ಏನು ಮಾಡ್ತಿದ್ರು ಅಂತ ಹೇಳಿದ್ರೆ, ಆ ಕಾಡಲ್ಲೋ ಅಥವಾ ಎಲ್ಲಾದರೂ ಅವ್ರಿಗೆ ಒಂಟೊಂಟಿಯಾಗಿ ಸಿಕ್ಕಾಗ ವಾಟ್ ವುಡ್ ದೇ ಡು ಅಂತಂದರೆ, ಈಗ ಪಾಪ ಜನ ಹೋಗೋವಾಗ ಅವ್ರ ವಿಕ್ಟಿಮ್ಸ್ ಅಂತ ಹೇಳಿದ್ರೆ ಪಾಪ ಅವ್ರು ಅಲ್ಲಿ ಇಲ್ಲಿ ಹೋಗೋವಾಗ ಕಳ್ಳರು ಏನು ಮಾಡ್ತಿದ್ರು, ಬೇಕಂತ ಹೇಳಿ ಕಾಲನ್ನು ಎಡುವಿಸ್ತಿದ್ರು. ಓಕೆ, ಅವ್ರ ಕಾಲನ್ನು ಅಡ್ಡ ಇಟ್ಬಿಟ್ಟು ಆ ಒಂದು ಅಂದರೆ ಇವರು ಪಾಪದವರು ಅವರು ಅದು ಎಡವಿ ಬೀಳೋ ಥರ ಮಾಡ್ತಾ ಇದ್ರು. ಅಂದರೆ ಹಾಸ್ಯ ಮಾಡೋ ಥರನೂ ಇರಬೇಕು, ಮತ್ತು ಅವ್ರು ಬಿದ್ದಾಗ ಇಟ್ ವಾಸ್ ವೆರಿ ಈಸಿ ಫಾರ್ ದೆಮ್ ಟು ರಾಬ್ ದ ವಿಕ್ಟಿಮ್. ಓಕೆ, ಸೊ ರಾಬ್ ದ ಪರ್ಸನ್ಸ್. ಹಾಗಾಗಿ ಪುಲ್ ಸಮ್ವನ್ಸ್ ಲೆಗ್ ಅಂತ ಅಂದ್ರೆ ಏನು, ಹಾಸ್ಯ ಮಾಡೋದರ ಆಗಿನ ಕಾಲದಲ್ಲಿ ಅದಿದ್ದು ಅವ್ರನ್ನ ಕಾಲು ಎಳೆದಾಗ ಅವರು ಬೀಳ್ತಾರೆ, ಅವರನ್ನ ಕಳ್ತನ ಮಾಡೋದು ಈಸಿ ಅಂತ ಹೇಳಿದಾಗ, ಸೊ ಇಟ್ ವಾಸ್ ಟು ಟೀಸ್ ಸಂಬಡಿ ಆರ್ ಟು ಮೇಕ್ ಅ ಜೋಕ್ ಅಪಾನ್ ಸಂಬಡಿ. ಅಂದರೆ ಹಾಸ್ಯ ಮಾಡೋದು, ಟೀಸ್ ಮಾಡೋದು, ಇದೆಲ್ಲನೂ ಇದರ ಅರ್ಥ. ಟು ಪುಲ್ ಸಮ್ವನ್ಸ್ ಲೆಗ್ ಅಂತ ಅಂದರೆ ಬೇಕಂತ ಅಂದು ಅವ್ರನ್ನ ಕೆಣಕೋದು, ಅವ್ರನ್ನ ಜಗಳಕ್ಕೆ ಎಳೆಯೋದು, ಅಥವಾ ಅವ್ರನ್ನ ಹಾಸ್ಯವಾಗಿ ಮಾತಾಡ್ಸೋದು, ಅವ್ರನ್ನ ಹಾಸ್ಯವಾಗಿ ಮಾತಾಡ್ಸೋದು, ಎಟ್ಸೆಟ್ರಾ. ಆಲ್ ರೈಟ್, ಸೊ ದಿಸ್ ಈಸ್ ದ ಮೀನಿಂಗ್ ಆಫ್ ದಟ್, ಪುಲ್ಲಿಂಗ್ ಸಮ್ವನ್ಸ್ ಲೆಗ್. ಓಕೆ, ಒನ್ ಆಫ್ ದಿ ಇಡಿಯಮ್ಸ್. ದೆನ್
ವುಲ್ಫ್ ಇನ್ ಶೀಪ್ಸ್ ಕ್ಲೋದಿಂಗ್. ಫೈನ್. ಈಗ ಇಂಗ್ಲೀಷ್ ಭಾಷೆ ಬೇರೆ ಬೇರೆ ಭಾಷೆಗಳ ಒಂದು ಇನ್ಫ್ಲೂಯೆನ್ಸಿಂದ ಬಂದಿರೋವಂಥದ್ದು, ಆ್ಯಂಡ್ ಮೇಜರ್ಲಿ ದ ಬೈಬಲ್. ದ ಬೈಬಲ್ ಒರಿಜಿನಲ್ ಆಗಿ ಹೀಬ್ರೂ ಲ್ಯಾಂಗ್ವೇಜಲ್ಲಿ ಬರೆದಿರೋವಂಥದ್ದು. ಹೀಬ್ರೂ ಅಂದರೆ ಫ್ರಮ್ ದ ಜ್ಯೂಸ್, ಓಕೆ, ಹಾಗಾಗಿ. ಆ್ಯಂಡ್ ಲೇಟರ್ ಆನ್ ಬಟ್ ಮ್ಯಾಕ್ಸಿಮಮ್ ಟ್ರಾನ್ಸ್ಲೇಷನ್ ಆಗಿರೋದು ಇಂಗ್ಲೀಷ್ ಭಾಷೆಯಲ್ಲಿ. ಸೊ ಮೆಜಾರಿಟಿ ಆಫ್ ದೆಮ್ ಫೀಲ್ ದಟ್ ಕ್ರಿಶ್ಚಿಯಾನಿಟಿ ಅಂತ ಹೇಳಿದಾಗ ದ ಬೈಬಲ್ ಈಸ್ ಒರಿಜಿನಲಿ ರಿಟರ್ನ್ ಇನ್ ಇಂಗ್ಲೀಷ್ ಅಂತ ಅಂದ್ಕೊಳ್ತಾರೆ. ಬಟ್ ದೆನ್ ಇಟ್ ಈಸ್ ಮೇಡ್ ಮೋರ್ ಪಾಪ್ಯುಲರ್ ಇನ್ ಇಂಗ್ಲೀಷ್ ಆ್ಯಂಡ್ ಮೋಸ್ಟ್ ನಂಬರ್ ಆಫ್ ಕಾಪೀಸ್ ಪ್ರಿಂಟ್ ಆಗಿರೋದು ಇಂಗ್ಲೀಷಲ್ಲಿ, ಬಟ್ ಒರಿಜಿನಲ್ ಆಗಿ ಅದು ಬಂದಿದ್ದು ಹೀಬ್ರೂ ಲ್ಯಾಂಗ್ವೇಜಲ್ಲಿ. ಈಗ ಆ ಬೈಬಲಲ್ಲಿ ದಟ್ ಈಸ್ one of the beautiful texts which contains so many idiomatic expressions. ಎಷ್ಟೋ idiomatic expressions 2000 ವರ್ಷಗಳ ಹಿಂದೆ ಅದನ್ನು ಬರೆದಿರೋಂತಹ ಬೈಬಲಲ್ಲಿ ಇವತ್ತಿಗೂ ಸಹ ನಾವು ಆ ಇಡಿಯಮ್ಸನ್ನು ಫಾಲೋ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ವುಲ್ಫ್ ಇನ್ ಅ ಶೀಪ್ಸ್ ಕ್ಲೋದಿಂಗ್ ಅಂತ ಹೇಳಿದ್ರೆ ಗೋಮುಖ ವ್ಯಾಘ್ರ ಅಂತ ಹೇಳಿ ನಾವು ನಮ್ಮ ಭಾಷೆಯಲ್ಲಿ ಏನು ಹೇಳ್ತೀವಿ, ಗೋಮುಖ ವ್ಯಾಘ್ರ ಅಂತ ಅಂದ್ರೇನು, ನೋಡೋದಕ್ಕೆ ಗೋವಿನ ಥರ ಮುಖವಾಡ ಹಾಕ್ಕೊಂಡಿರೋದು ಅಲ್ವಾ. ಆದರೆ ವ್ಯಾಘ್ರ ಅಂದ್ರೇನು, ಹಿಂದೆ ಅವನ ನಿಜವಾದ ಬಣ್ಣ ಏನು, ನಿಜವಾದ ಒಂದು ಅವರವರ ಫಾರ್ಮ್ ಏನು ಅಂತ ಹೇಳಿದ್ರೆ, ಅವ್ರ ಗುಣ ಏನು ಅಂತ ಅಂದರೆ ವ್ಯಾಘ್ರ ಅಂದರೆ ಹುಲಿ ಅಲ್ವಾ. ಸೊ ಹಾಗಾಗಿ ಅಂದರೆ ಕಾಣೋದಕ್ಕೆ ಒಂದು, ಇರೋದೇ ಒಂದು ಅಂತ. ಸಿಮಿಲರ್ಲಿ ವುಲ್ಫ್ ಇನ್ ಅ ಶೀಪ್ಸ್ ಕ್ಲೋದಿಂಗ್ ಅಂತಂದರೆ, ವುಲ್ಫ್ ಅಂತ ಹೇಳಿದ್ರೆ ನರಿ, ಓಕೆ, ಅಲ್ಲ ಸಾರಿ, ವುಲ್ಫ್ ಅಂದರೆ ನರಿಯ ಜಾತಿಯ ಒಂದು ಪ್ರಾಣಿ, ಓಕೆ, ವುಲ್ಫ್ ತೋಳ, ಆಲ್ ರೈಟ್. ಸೊ ಇನ್ ಅ ಶೀಪ್ಸ್ ಕ್ಲೋದಿಂಗ್, ಶೀಪ್ ಅಂತ ಅಂದರೆ ಪಾಪದ ಪ್ರಾಣಿ ಅಲ್ವಾ. ಸೊ ಬಿಕಾಸ್ ಕುರಿ ಅದು ನಾವೇನು ಹೇಳ್ತೀವಿ, ಮೇಕೆ, ಕುರಿ ಅದೆಲ್ಲನೂ. ಈಗ ಮೇಕೆ ಇಟ್ ಇಸ್ ಸಮಥಿಂಗ್ ವಿಚ್ ಇಸ್ ವೆರಿ ವೆರಿ ಮೈಲ್ಡ್, ಅದಕ್ಕೆ ಕನ್ನಿಂಗ್ ಅದೆಲ್ಲ ಬರೋದಿಲ್ಲ. ಬಟ್ ದೆನ್ ವುಲ್ಫ್ ಇನ್ ಅ ಶೀಪ್ಸ್ ಕ್ಲೋದಿಂಗ್ ಅಂದರೆ ಮೇಕೆಯ ಮುಖವಾಡ ಹಾಕ್ಕೊಂಡು ಅದರ ತೋಳದ ಒಂದು ಗುಣ ಇಟ್ಕೊಂಡಾಗ ಅದರ ಡಬಲ್ ನೇಚರನ್ನು ಸಿಂಬಲೈಸ್ ಮಾಡೋ ಥರ ಒಂದು ಇಡಿಯಮ್. ಸೊ ವುಲ್ಫ್ ಇನ್ ಅ ಶೀಪ್ಸ್ ಕ್ಲೋದಿಂಗ್. ಸೊ ದಿಸ್ ಇಡಿಯೋಮ್ಯಾಟಿಕ್ ಎಕ್ಸ್ಪ್ರೆಷನ್ ಇಸ್ ಟೇಕನ್ ಸ್ಟ್ರೇಟ್ ಫ್ರಮ್ ದ ಬೈಬಲ್. ಅದೇ ಥರ ಬೈಬಲ್ ಮತ್ತು ಇದು ಏನಂದರೆ ಪ್ರಿಟೆಂಡಿಂಗ್ ಟು ಬಿ ಸಮಥಿಂಗ್ ವೆನ್ ದೇ ಆರ್ ನಾಟ್, ಯೂಶ್ವಲಿ ನೆಗೆಟಿವ್ಲಿ. ಅಂದರೆ ನಾವೇನು ಅಲ್ಲವೋ ಆ ಒಳ್ಳೆತನನ ಆರ್ಟಿಫಿಷಿಯಲ್ ಆಗಿ ವೆನ್ ವಿ ಆರ್ ರಿಫ್ಲೆಕ್ಟಿಂಗ್ ಆನ್ ದ ಫೇಸ್ ಅಂತ ಅನ್ನೋವಾಗ, ಜಸ್ಟ್ ಇನ್ ಅಪಿಯರೆನ್ಸ್ ಅಂತ ಅಂದಾಗ ಇಟ್ ಈಸ್ ಕಾಲ್ಡ್ ಆಸ್ ವುಲ್ಫ್ ಇನ್ ಅ ಶೀಪ್ಸ್ ಕ್ಲೋದಿಂಗ್. ಕ್ಲೋದಿಂಗ್ ಅಂದರೆ ಬಟ್ಟೆ ಮಾತ್ರ ಶೀಪ್ದು, ಆದರೆ ಒಳಗೆ ಇರುವಂತಹ ಮನುಷ್ಯ ಅಥವಾ ಗುಣ ಏನು ಅದು ಬಂದು ತೋಳ. ದೆನ್ ದ ಬೈಬಲ್ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಹಂಡ್ರೆಡ್ಸ್ ಆಫ್ ಲಿಟ್ರಲ್ terms, idioms and beautiful usages. ಸೊ ಇಂಥ ಒಂದು ನುಡಿಗಟ್ಟುಗಳನ್ನು ಬೈಬಲ್ ಹಂಡ್ರೆಡ್ಸ್ ಆಫ್ ಇಡಿಯಮ್ಸನ್ನು ನಮಗೆ ಕೊಡುಗೆಯಾಗಿ ಕೊಟ್ಟಿದೆ. ಎಕ್ಸಾಂಪಲ್, ಐ ಫಾರ್ ಎನ್ ಐ, ರೈಸ್ ಆ್ಯಂಡ್ ಶೈನ್, ಮತ್ತು ದೆನ್ ಯು ಹ್ಯಾವ್ ಬ್ರೋಕನ್ ಹಾರ್ಟ್, ಆಲ್ ರೈಟ್. ಸೊ ಇದೆಲ್ಲನೂ ಸಹ ಬೈಬಲಿಂದ ನಮಗೆ ಇವತ್ತಿಗೂ ಸಹ ಅಷ್ಟು ರಿಚ್ ಆಗಿ ನಾವು ಅದನ್ನು ಉಳಿಸ್ಕೊಂಡು ಬಂದಿದ್ದೇವೆ. ಸೊ ದಿಸ್ ಇಸ್ ಒನ್ ಆಫ್ ದಿ ಇಡಿಯಮ್ಸ್. ನೆಕ್ಸ್ಟ್ ಒನ್, ಹ್ಯಾಂಡ್ಸ್ ಡೌನ್. ಹ್ಯಾಂಡ್ಸ್ ಡೌನ್ ಅಂದರೆ ವೇರ್ ಯು ಆರ್ ಅನ್ ಎಕ್ಸ್ಪರ್ಟ್. ಈಗ ಕೆಲವರು ಮಕ್ಕಳೆಲ್ಲನೂ ಸೈಕಲ್ ಓಡಿಸ್ತಾರೆ, ಬೈಕ್ ಓಡಿಸ್ತಾರೆ ಅಲ್ವಾ, ಅಥವಾ ಕಾರೂ ಓಡಿಸ್ತಾರೆ. ನಾವು ಈಗ ಸೈಕಲ್ ತುಂಬ ಎಕ್ಸ್ಪರ್ಟ್ ಆದಾಗ ಏನು ಮಾಡ್ತಾರೆ, ಕೈಯೆಲ್ಲ ಬಿಟ್ಬಿಟ್ಟು ಫ್ರೀಯಾಗಿ ಪೆಡ್ಲಿಂಗ್ ಮಾಡಿಕೊಂಡು ಹೋಗ್ತಾರೆ. ಸೊ ಅಂದರೆ ವಾಟ್ ಡಸ್ ಇಟ್ ಶೋ, ಹ್ಯಾಂಡ್ಸ್ ಡೌನ್ ಮಾಡಿ ವೆನ್ ದ ಹ್ಯಾಂಡ್ಸ್ ಆರ್ ನಾಟ್ ಆನ್ ದ ಇದು, ಅಂದರೆ ಅವರು ಇದ್ಮೇಲೆ ಇಟ್ಕೊಳ್ತಾ ಇಲ್ಲ, ಆ್ಯಂಡ್ ದೇ ಆರ್ ಜಸ್ಟ್ ಪೆಡ್ಲಿಂಗ್ ಇಟ್, ಓಕೆ. ಸೊ ಅದನ್ನು ರೈಡ್ ಮಾಡೋವಾಗ ದ ಹ್ಯಾಂಡ್ಸ್ ಆರ್ ಫ್ರೀ ಅಂತಂದರೆ ಆ ಲೆಗ್ಸಲ್ಲಿ ಅವ್ರಿಗೆ ಎಷ್ಟು ಕಾನ್ಫಿಡೆನ್ಸ್ ಅಂತ ಅಂದರೆ ದೇ ಹ್ಯಾವ್ ಬಿಕಮ್ ಎಕ್ಸ್ಪರ್ಟ್ಸ್ ಇನ್ ಬೈಸಿಕಲ್ ರೈಡಿಂಗ್. ಸೊ ಹ್ಯಾಂಡ್ಸ್ ಡೌನ್ ಅಂತ ಅಂದರೆ ಕೈಯೇ ಇಲ್ಲದೆ ಅವರು ರೈಡ್ ಮಾಡ್ತಿದ್ದಾರೆ ಅಂತ ಅಂದರೆ ದಟ್ ಶೋಸ್ ದಟ್ ದೇ ಆರ್ ಅಬ್ಸಲ್ಯೂಟ್ಲಿ ಸ್ಕಿಲ್ಡ್ ಇನ್ ದಟ್, ಅಂದರೆ ದೇ ಆರ್ ಥರೋಲಿ ಎಕ್ವಿಪ್ಡ್ ಇನ್ ದಟ್ ಸ್ಕಿಲ್, ಇನ್ ದಟ್ ಆರ್ಟ್. ಅವ್ರಿಗೇನು ಅದು ಕೈನ ಸಪೋರ್ಟೇ ಬೇಡ, ಅದು ಅಷ್ಟು ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದಾರೆ. ಈವನ್ ಫಾರ್ ಎಕ್ಸಾಂಪಲ್ ಬೈಕಲ್ಲೂ ಸಹ ಏನೇನೋ ಸ್ಟಂಟ್ಸನ್ನು ಮಾಡ್ತಾರೆ. ಸೊ ಕೆಲವರು ಕೈ ಬಿಟ್ಟು ಬೈಕನ್ನು ಓಡಿಸೋದು, ಕೈ ಬಿಟ್ಟು ಕಾರನ್ನು ಓಡಿಸೋದು. ಸೊ ಇದೆಲ್ಲನೂ ನೋಡಿದಾಗ ವಾಟ್ ಡಸ್ ಇಟ್ ಶೋ ಅಂದರೆ ದೇ ಹ್ಯಾವ್ ಬಿಕಮ್ ಎಕ್ಸ್ಪರ್ಟ್ಸ್ ಇನ್ ದಟ್ ಪರ್ಟಿಕ್ಯುಲರ್ ಫೀಲ್ಡ್. ಸೊ ಹ್ಯಾಂಡ್ಸ್ ಡೌನ್ ಅಂತ ಹೇಳಿದ್ರೆ ದಟ್ ಪರ್ಸನ್ ಈಸ್ ಆಲ್ರೆಡಿ ವೆಲ್ ಎಕ್ವಿಪ್ಡ್ ಇನ್ ದಟ್ ಸ್ಕಿಲ್, ವೆರಿ ವೆಲ್ ಎಕ್ವಿಪ್ಡ್ ಇನ್ ದಟ್ ಆರ್ಟ್ ಅಂತ ಹೇಳಿ. ಸೊ ವಿದೌಟ್ ಅ ಲಾಟ್ ಆಫ್ ಎಫರ್ಟ್ ಅಂದ್ರೇನು, ಎಲ್ಲಿ ಅವ್ರಿಗೆ ಯಾವುದೇ ಒಂದು ಶ್ರಮ ಇಲ್ಲದೆ ಕೂಲಾಗಿ ಈಸಿಯಾಗಿ ತಗೊಳ್ತಾರೆ, ದಟ್ ಈಸ್ ಕಾಲ್ಡ್ ಆಸ್ ಅ ಹ್ಯಾಂಡ್ಸ್ ಡೌನ್ ಪರ್ಫಾರ್ಮೆನ್ಸ್. ಈಗ ನೀವು ಸಹ ಎಕ್ಸಾಮ್ಸ್ ತಗೊಳ್ಳೋವಾಗ ಇಟ್ ವಾಸ್ ಅ ಹ್ಯಾಂಡ್ಸ್ ಡೌನ್ ಎಕ್ಸ್ಪೀರಿಯನ್ಸ್ ಅಂತ ಅಂದರೆ ಏನು ಅದೇನು ಚಾಲೆಂಜೇ ಅನಿಸಲಿಲ್ಲ. ಇಟ್ ವಾಸ್ ವೆರಿ ಈಸಿ, ಇಟ್ ವಾಸ್ ವೆರಿ ಸಿಂಪಲ್, ಶ್ರಮ ಪಡಬೇಕಾಗಿದ್ದಿಲ್ಲ, ಆಯಾಸ ತಗೊಳ್ಬೇಕಾಗಿಲ್ಲ, ಇಟ್ ವಾಸ್ ಜಸ್ಟ್ ಅನ್ ಈಸಿ ರೈಡ್ ಅನ್ನೋ ರೀತಿಯಲ್ಲಿ ಅರ್ಥ ಬರುತ್ತೆ. ಆಲ್ ರೈಟ್. ಸೊ ಇದೆಲ್ಲನೂ ಫಾರ್ ಎಕ್ಸಾಂಪಲ್
ಇಲ್ಲಿ ನೋಡಿ ಎಲ್ಲಿಂದ ಬಂತು ಅಂತ ಹೇಳಿದ್ರೆ ಮೊದಲೆಲ್ಲನೂ ಸೆವ್ರಲ್ ನೇಷನ್ಸ್ ಹ್ಯಾಡ್ ದ ಸ್ಪೋರ್ಟ್ ಆಫ್ ಹಾರ್ಸ್ ರೇಸಸ್. ಅಂದರೆ ಇವಾಗ ಹಾರ್ಸ್ ರೇಸ್ ಕುದುರೆ ಇದೆಲ್ಲ ಇರುತ್ತಲ್ಲ, ಸೊ ಕುದುರೆ ರೇಸ್ ಮಾಡೋವಾಗ ಆ ಜಾಕಿ, ದಟ್ ಮೀನ್ಸ್ ದ ಪರ್ಸನ್ ಹೂ ರೈಡ್ಸ್ ದ ಹಾರ್ಸ್, ಸೊ ಅವನು ಎಂಥ ಒಬ್ಬ ಪ್ರವೀಣ ಆಗಿರ್ತಾನೆ ಅಂತ ಹೇಳಿದ್ರೆ ವಿತೌಟ್ ಇವನ್ ಹೋಲ್ಡಿಂಗ್ ದ ರೈನ್ಸ್ ಆಫ್ ದಿ ಹಾರ್ಸ್ ಹೀ ಕ್ಯಾನ್ ಕಂಟ್ರೋಲ್ ದಿ ಹಾರ್ಸ್ ಅಂತ ಅಂದಾಗ ಹೀ ಈಸ್ ಕಾಲ್ಡ್ ಆಸ್ ಅ ಹ್ಯಾಂಡ್ಸ್ ಡೌನ್ ಎಕ್ಸ್ಪರ್ಟ್ ಅಂತ. ಅಂದರೆ ದಟ್ ಮೀನ್ಸ್ ಹಿ ಹಸ್ ಗಾಟ್ ಸೋ ಮಚ್ ಆಫ್ ಎಕ್ಸ್ಪರ್ಟೀಸ್ ಇನ್ ರೈಡಿಂಗ್ ದ ಹಾರ್ಸ್ that he doesn't even have to control the reins of the horse. ಅಷ್ಟು ಒಂದು ಅದ್ಭುತವಾದ ಒಂದು ಕಂಟ್ರೋಲಿಂಗ್ ಕೆಪಾಸಿಟಿ ಅವನಲ್ಲಿದೆ ಅಂತ ಹೇಳಿ. ಆ್ಯಂಡ್ ದೆನ್ ಅವನೇನು ಶ್ರಮ ಪಡೆದೇನೆ ಎಲ್ರಿಗಿಂತ ಮುಂದಾಗಿರ್ತಾನೆ. ದಟ್ ಈಸ್ ಕಾಲ್ಡ್ ಆಸ್ ದಿ ಹ್ಯಾಂಡ್ಸ್ ಡೌನ್ ಪರ್ಫಾರ್ಮೆನ್ಸ್. ಸೊ ವಿದೌಟ್ ಮಚ್ ಎಫರ್ಟ್, ಈಸಿಲಿ, ಬಿಕಾಸ್ ಆಫ್ ದ ಎಕ್ಸ್ಪೀರಿಯನ್ಸ್, ಬಿಕಾಸ್ ಆಫ್ ದ ಸ್ಕಿಲ್, ಯು ಆರ್ ಆಲ್ರೆಡಿ ಇನ್ ದ ನಂಬರ್ 1 ಸ್ಲಾಟ್. ಆಲ್ ರೈಟ್, ಸೊ ದಟ್ ಈಸ್ ಕಾಲ್ಡ್ ಹ್ಯಾಂಡ್ಸ್ ಡೌನ್. ದೆನ್ ಮೈಂಡ್ ಯೋರ್ ಟಂಗ್, ಅಂದರೆ ನಾಲಿಗೆ ಬಿಗಿ ಹಿಡಿ ಅಂತ ಹೇಳ್ತೀವಿ. ಅದು ನಮ್ಮ ಇದರಲ್ಲೂ ಅದೇ ಅರ್ಥ ಕೊಡುತ್ತೆ. ನಾಲ್ಗೆ ಬಿಗಿ ಹಿಡಿ ಅಂತ ಅಂದ್ರೇನು, ವಿ ಶುಡ್ ನಾಟ್ ಟಾಕ್ ವಾಟ್ ಎವರ್ ಕಮ್ಸ್ ಟು ಅವರ್ ಮೈಂಡ್. ಏನಂದರೆ ಅದು ಮಾತಾಡೋದು ಸಂದರ್ಭ ಅದೆಲ್ಲ ನೋಡ್ಕೊಳ್ದೆ ಸುಮ್ಮನೆ ಜಸ್ಟ್ ಲೆಟಿಂಗ್ ಲೂಸ್ ಅವರ್ ವರ್ಡ್ಸ್ ಅಂತ ಅಂದಾಗ ದಟ್ ಮೀನ್ಸ್ ಮೈಂಡ್ ಯೋರ್ ಟಂಗ್ ಅಂತ. ಅಂದರೆ ಯಾರಿಗಾದರೂ ಅನಾಯಿಂಗ್ ಆಗೋರುತ್ತೆ, ಒಂದು ಆಭಾಸ ಆಗೋ ರೀತಿಯಲ್ಲೋ ಅಥವಾ ಅವ್ರಿಗೆ ಹರ್ಟ್ ಆಗೋ ರೀತಿಯಲ್ಲೋ ಆಗ ಅನಗತ್ಯವಾದ ಪದಗಳು ನಮ್ಮ ಬಾಯಿಂದ ಬಂದಾಗ, ಸೊ ಇಟ್ ಈಸ್ ಅ ಕಾಷನ್. ಮೈಂಡ್ ಯೋರ್ ಟಂಗ್ ಅಂದರೆ ವಿ ಮಸ್ಟ್ ಟೇಕ್ ಕಾಷನ್ ಅಬೌಟ್ ವಾಟ್ ವಿ ಸ್ಪೀಕ್. ಓಕೆ, ಪರ್ಟಿಕ್ಯುಲರ್ಲಿ when we speak to others ಅನ್ನೋವಾಗ we have to exercise some control over the words that we are using, and there we have to mind our language, mind our tongue. ಮೈಂಡ್ ಅಂತಂದರೆ ನಮ್ಮ ಭಾಷೆ ಮೇಲೆ ನಮಗೆ ಅರಿವಿರಬೇಕು, ನಾವೇನು ಮಾತಾಡ್ತೀವಿ ಅನ್ನೋದ್ರ ಬಗ್ಗೆ ಪ್ರಜ್ಞೆ ಇರಬೇಕು. ದಟ್ ಈಸ್ ಕಾಲ್ಡ್ ಆಸ್ ಮೈಂಡ್ ಯೋರ್ ಟಂಗ್ ಅಂತ. ಅಂದರೆ ವೇರ್ ವಿತೌಟ್ ಹರ್ಟಿಂಗ್ ಆರ್ ದಟ್ ಮೀನ್ಸ್ ವಿತೌಟ್ ಅಫೆಂಡಿಂಗ್ ಅದರ್ ಪೀಪಲ್ಸ್ ಸೆಂಟಿಮೆಂಟ್ಸ್ ವಿ ಹ್ಯಾವ್ ಟು ಯೂಸ್ ಅವರ್ ಲ್ಯಾಂಗ್ವೇಜ್ ಅಂತ. ದೆನ್ ಟರ್ನಿಂಗ್ ಅ ಬ್ಲೈಂಡ್ ಐ. ಟರ್ನಿಂಗ್ ಅ ಬ್ಲೈಂಡ್ ಐ ಅಂದರೆ ಫಾರ್ ಎಕ್ಸಾಂಪಲ್, ಓಕೆ, ಟರ್ನಿಂಗ್ ಅ ಬ್ಲೈಂಡ್ ಐ, ಟರ್ನಿಂಗ್ ಅ ಡೆಫ್ ಇಯರ್, ಇದೆಲ್ಲನೂ ಕಾಮನ್ ಇಡಿಯಮ್ಸ್. ಹೇಗೆ ಅಂತಂದರೆ ಯಾರೋ ಕೆಲವೊಬ್ಬರು ನಮ್ಮನ್ನು ಅವ್ರು ನೋಡಬೇಕು ಅಂತ ಹೇಳಿ ನಮ್ಮ ಅಟೆನ್ಷನ್ನ ಗ್ರ್ಯಾಬ್ ಮಾಡ್ತಾ ಇರ್ತಾರೆ. ಓಕೆ, ದಟ್ ವಿ ಹ್ಯಾವ್ ಟು ಲುಕ್ ಅಟ್ ದೆಮ್ ಅಂತ ಹೇಳಿ. ಅದನ್ನು ನಾವು ನೋಡಿಯೂ ನೋಡದೆ ಇರೋ ಥರ ಹೋದಾಗ ದಟ್ ಈಸ್ ಕಾಲ್ಡ್ ಆಸ್ ಟರ್ನಿಂಗ್ ಅ ಬ್ಲೈಂಡ್ ಐ. ಓಕೆ, ಅಥವಾ ಕೇಳಿಯೂ ಕೇಳದೆ ಇರೋ ಥರ ಹೋದರೆ ದಟ್ ಈಸ್ ಗಿವಿಂಗ್ ಅ ಡೆಫ್ ಇಯರ್. ದಟ್ ಈಸ್ ಅ ಮೀನಿಂಗ್. ಇದು ಎಲ್ಲಿಂದ ಬಂತು ಅಂತಂದರೆ ಅರ್ಥ ಏನು ಗೊತ್ತಿದ್ಕೊಂಡು ಸಹ ನಾವೊಬ್ಬರನ್ನ ನಾವು ಅವಾಯ್ಡ್ ಮಾಡ್ತೀವಿ, ಅಂದರೆ ನೋಡದೇ ಇರೋ ಥರ ಹೋಗ್ತೀವಿ, ಅಂದರೆ ದಟ್ ಈಸ್ ಕಾಲ್ಡ್ ಆಸ್ ಟರ್ನಿಂಗ್ ಅ ಬ್ಲೈಂಡ್ ಐ. ಇದು ಹೇಗೆ ಬಂತು ಅಂತಂದರೆ ಒಂದು ಯುದ್ಧದಲ್ಲಿ ವಿ ಹ್ಯಾಡ್ ಅ ವಾರಿಯರ್ ಕಾಲ್ಡ್ ಆಸ್ ಅಡ್ಮಿರಲ್ ಹೊರೇಷಿಯೋ ಅಂತ ಹೇಳಿ. ಅವ್ರಿಗೆ ಅಂದರೆ ಇವ್ರನ್ನ ಶತ್ರುಗಳನ್ನು ಹಿ ವಾಸ್ ವ್ಯೂಯಿಂಗ್ ಥ್ರೂ ಅ ಟೆಲಿಸ್ಕೋಪ್. ಆಲ್ ರೈಟ್, ಸೊ ಆ ಟೆಲಿಸ್ಕೋಪಲ್ಲಿ ನೋಡೋವಾಗ ಅವ್ರು ಬ್ಲೈಂಡ್ ಐ ಅಂತ ಹೇಳಿದ್ರೆ ಅವ್ರಿಗೆ ಅವ್ರ ಕಣ್ಣು ಕಾಣಿಸ್ತಿರ್ಲಿಲ್ಲ. ಸೊ ಅವರ ಸುಪೀರಿಯರ್ ಅಥಾರಿಟೀಸ್ ಎಲ್ಲನೂ ಏನು ಮಾಡ್ತಿದ್ರು, ನೀನು ಬಂದ್ಬಿಡು ವಾಪಸ್ಸು, ಯು ವಿತ್ಡ್ರಾ ಫ್ರಮ್, ನೀನು ಏನಕ್ಕೆ ಯುದ್ಧ ಮಾಡ್ತಾ ಇದೆಯಾ, ಯು ಆರ್ ನಾಟ್ ಇನ್ ದ ಪ್ರಾಪರ್ ಸಿಚುವೇಶನ್ ಅಂಡ್ ದಿ ಕಂಡೀಷನ್, ಸೊ ಯು ವಿತ್ಡ್ರಾ ಅಂತ ಹೇಳಿ ಅವ್ರಿಗೆ ಸನ್ನೆ ಮಾಡ್ತಾ ಇದ್ದಾರೆ ದೂರದಿಂದ, ಯು ಕಮ್ ಬ್ಯಾಕ್ ಅಂತ ಹೇಳಿ. ಆದರೆ ಅಡ್ಮಿರಲ್ ಹೊರೇಷಿಯೋ ವಾಂಟೆಡ್ ಟು ಫೇಸ್ ದ ಬ್ಯಾಟಲ್. ಸೊ ವಾಟ್ ಡಿಡ್ ಹಿ ಡೂ ಅಂತಂದರೆ ಇವರನ್ನು ನೋಡದೇ ಇರೋ ರೀತಿಯಲ್ಲಿ ಅವರು ಟೆಲಿಸ್ಕೋಪ್ ಕಡೆಗೆ ಗಮನ ಕೊಡ್ತಾ ಇದ್ರು. ಅಂದರೆ ಏನು, ನಾನೇನು ನೋಡಿಲ್ಲ ನಿಮ್ಮನ್ನು, ನೀವೇನು ಹೇಳ್ತಾ ಇರೋದು ನನಗೆ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಅವರು he conveyed it. So that means turning a blind eye ಅಂದರೆ he knew that the authorities were calling him but he pretended that he had not looked at them. Okay, ಅಂದರೆ ನಾನು ನಿಮ್ಮ ನೋಡಿಲ್ಲ ಅನ್ನೋ ರೀತಿಯಲ್ಲಿ he was concentrating on the telescope. That is called as turning a blind eye. Then armed to the teeth. ಅಂತಂದರೆ ಎಷ್ಟುವರೆಗೂ ಒಂದು ದಟ್ ಮೀನ್ಸ್ ಆ ಒಂದು ಎಬಿಲಿಟಿ ಇಟ್ಕೊಂಡಿದ್ರು, ಎಷ್ಟುವರೆಗೂ ಅಂದರೆ ಕಂಪ್ಲೀಟ್ ಆಗಿ ಎಲ್ಲ ಇದು ಸಿದ್ಧವಾಗಿದ್ರು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಅಂದರೆ ಆಗಿನ ಕಾಲದಲ್ಲಿ ಯುದ್ಧಕ್ಕೇನಾದರೂ ಹೋಗಬೇಕು ಅಂತ ಹೇಳಿದ್ರೆ ಎಲ್ಲ ಕಡೆನೂ ವೆಪನ್ಸ್ ಅಥವಾ ಆಯುಧಗಳನ್ನು ಇಟ್ಕೊಳ್ತಾ ಇದ್ರು. ಅಂದರೆ ಬೂಟ್ಸಲ್ಲೋ ಅಥವಾ ವೇಸ್ಟಲ್ಲೋ ವಾಟ್ ಎವರ್ ಟೈಪ್ ಆಫ್ ವೆಪನ್ಸ್ ದೇ ಕುಡ್ ಫೈಂಡ್ ಎಲ್ಲ ಕಡೆನೂ ಇಟ್ಕೊಳ್ತಾ ಇದ್ರು. ಇನ್ನೂ ಹೆಚ್ಚು ಅಂತಂದರೆ ಸಮ್ ಆಫ್ ದ ಮೆನ್ ವುಡ್ ಕೀಪ್ ಸಮ್ ವೆಪನ್ಸ್ ಈವನ್ ಇನ್ ದ ಟೀತ್, ಹಲ್ಲಿನ ಮಧ್ಯೆನೂ ಸಹ ಒಂದು ಆಯುಧವನ್ನು ಸಿಕ್ಕಿಸ್ಕೊಂಡು ಹೋಗ್ತಾ ಇದ್ರು ಅಂತ ಹೇಳಿ. ಯಾಕೆ ಅಂತಂದರೆ ಅಷ್ಟು ಅಗತ್ಯ ಇತ್ತು. ಎಲ್ಲೂ ಸಹ ಆಯುಧ ಇಲ್ಲ ಅಂತ ಅನ್ನಿಸ್ಬಾರ್ದು, ಎಲ್ಲೆಲ್ಲ ಆಗುತ್ತೋ ಅಲ್ಲೆಲ್ಲನೂ ಅವರು ಇಟ್ಕೊಂಡು ಹೋಗ್ತಾ ಇದ್ರು ಅಂತಂದ್ರೇನು ಅಷ್ಟು ಪ್ರಿಪೇರ್ಡ್.
ಆಲ್ ರೈಟ್. ಆರ್ಮ್ಡ್ ಟು ದ ಟೀತ್ ಅಂತ ಹೇಳಿದ್ರೆ ಎಲ್ಲೂ ಸಹ ಅಂದರೆ ಎಲ್ಲೂ ನಾನು ಅಂದರೆ ಎಲ್ಲೂ ವೀಕ್ ಆಗಿಲ್ಲ, ನಾನು ಅಷ್ಟು ತಯಾರಿ ಮಾಡ್ಕೊಂಡಿದ್ದೀನಿ. ಐ ಆಮ್ ಸೋ ಪ್ರಿಪೇರ್ಡ್ ದಟ್ ಐ ಆಮ್ ಆರ್ಮ್ಡ್ ಟು ದ ಟೀತ್ಸ್ ಅಂತ ಅಂದರೆ ಏನು, ಹಲ್ಲಿನಲ್ಲೂ ಸಹ ನಾನು ವೆಪನ್ ಇಟ್ಕೊಂಡಿದ್ದೀನಿ ಅಂದರೆ ಅಷ್ಟು ತಯಾರಿ ನಾನು ಮಾಡ್ಕೊಂಡಿದ್ದೀನಿ. ದಟ್ ಮೀನ್ಸ್ ಐ ಆಮ್ ಆರ್ಮ್ಡ್ ಟು ದ ಟೀತ್ಸ್ ಟು ಫೇಸ್ ದಿ ಎಕ್ಸಾಮಿನೇಷನ್ಸ್ ಅಂತ ಅಂದರೆ ಕಂಪ್ಲೀಟ್ ಆಗಿ ರೆಡಿ ಇದ್ದೀನಿ, ಕಂಪ್ಲೀಟ್ ಆಗಿ ನಾನು ಪ್ರಿಪೇರ್ಡ್ ಆಗಿದ್ದೀನಿ ಅನ್ನೋ ಒಂದು ಅರ್ಥ ಕೊಡುವಂಥದ್ದು. ಸೊ ದಟ್ ಮೀನ್ಸ್ ವೆರಿ ವೆಲ್ ಎಕ್ವಿಪ್ಡ್, ದಟ್ ಮೀನ್ಸ್ ಕಂಪ್ಲೀಟ್ಲಿ ಪ್ರಿಪೇರ್ಡ್ ಆರ್ ಕಂಪ್ಲೀಟ್ಲಿ ಇನ್ ಅ ಫಾರ್ಮ್ ಆಫ್ ರೆಡಿನೆಸ್. ಓಕೆ, ಸೊ ದಿಸ್ ಐಡಿಯಾ ಇಟ್ಸ್ ಅ ವೆಪನ್ ಅಂದರೆ ಏನು, ದ ಐಡಿಯಾ ಇಸ್ ದಟ್ ವೆಪನ್ ವೆಲ್ಡರ್ ಅಂದ್ರೇನು, ಯಾರೇ ಆದರೂ ಆಗಲಿ ಆ ಆಯುಧಗಳನ್ನು ಹಲ್ಲಿನ ಮಧ್ಯದಲ್ಲೂ ಇಟ್ಕೊಂಡು ಅದನ್ನು ಬಳಸಿದಾಗ ದಟ್ ಶೋಸ್ ದಟ್ ಹಿ ಈಸ್ ಸೋ ವೆಲ್ ಪ್ರಿಪೇರ್ಡ್ ಅಂತ. ದೆನ್ ಸ್ಟ್ಯಾಬ್ ಸಮ್ ಒನ್ ಇನ್ ದ ಬ್ಯಾಕ್ ಅಂದರೆ ಇದು ನಮ್ಮಲ್ಲೂ ಇದೆ, ಬೆನ್ನಿಗೆ ಚೂರಿ ಹಾಕೋದು ಅಂತ ಹೇಳಿ. ಬೆನ್ನಿಗೆ ಚೂರಿ ಹಾಕೋದು ಅಂದರೆ ಏನು, ಸೊ ಬೆನ್ನು ಅಂದರೆ ನಮಗೆ ಬೆನ್ನ ಹಿಂದೆ ಏನಾಗ್ತಿದೆ ವಿ ಕಾಂಟ್ ಫೈಂಡ್ ಔಟ್ ಅಲ್ವಾ. ಸೊ ವಾಟ್ಸ್ ಹ್ಯಾಪ್ನಿಂಗ್ ಬಿಹೈಂಡ್ ಅಸ್ ಅಂತ ಹೇಳಿ. ಆಗ ಚೂರಿ ಹಾಕೋವಾಗ ಅಂತ ಅಂದರೆ ಏನು, ನಮ್ಮ ಬೆನ್ನ ಹಿಂದೆ ಚೂರಿ ಹಾಕಿದಾಗ ಅಂದರೆ ದ ಪರ್ಸನ್ ಹೂ ಇಸ್ ದೇರ್ ಬಿಹೈಂಡ್ ಅಸ್ ಹೀ ಈಸ್ ಬಿಟ್ರೇಯಿಂಗ್ ಅಸ್, ಅಂದರೆ ನಂಬಿಕೆ ದ್ರೋಹ ಮಾಡಿ ಎದುರುಗಡೆ ಬಂದು ನಮ್ಮನ್ನು ಸಾಯಿಸೋದಕ್ಕಿಂತ ಅಥವಾ ಮೋಸ ಮಾಡೋದಕ್ಕಿಂತ ಹಿಂದಿನಿಂದ ಬಂದು ಚೂರಿ ಹಾಕ್ತಿದ್ದಾರೆ ಅಂತ ಹೇಳಿದ್ರೆ ದಟ್ ಮೀನ್ಸ್ ಇಟ್ ಶೋಸ್ ದಟ್ ಇಟ್ ಈಸ್ ಡಿಸೆಪ್ಷನ್ ಅಥವಾ ಬಿಟ್ರೇಯಲ್ ಅಂತಂದ್ರೇನು, ಅದೊಂದು ಮೋಸ, ಅದೊಂದು ದ್ರೋಹ. ಬೆನ್ನಿಗೆ ಚೂರಿ ಹಾಕ್ತಿದ್ದಾರೆ ಅಂದರೆ ದೇ ಡಿಡ್ ನಾಟ್ ಕಮ್ ಫ್ರಂಟ್, ದೇ ಡಿಡ್ ನಾಟ್ ಫೇಸ್ ಅಸ್, ದೇ ಡಿಡ್ ನಾಟ್ ಫೈಟ್ ವಿತ್ ಅಸ್, ಎದುರು ಬದ್ರು ಅದೇನೂ ಮಾಡ್ದೇನೆ ಹಿಂದಿನಿಂದ ಚುಚ್ಚಿದ್ದಾರೆ ಅಂತ ಹೇಳಿದ್ರೆ ಅದು ನಂಬಿಕೆ ದ್ರೋಹ ಅಂತ ಅರ್ಥ. ಸೊ ಸ್ಟ್ಯಾಬ್ ಸಮ್ವನ್ ಇನ್ ದ ಬ್ಯಾಕ್ ಅಂತ ಅಂದರೆ ಹಿಂದಿನಿಂದ ಬಂದು ಇರಿಯುವಂಥದ್ದು. ಓಕೆ, ದ ಸ್ಟ್ಯಾಬಿಂಗ್ ಈಸ್ ಇರಿಯೋದು. ಓಕೆ, ಹಾಗಾಗಿ ಟು ಹರ್ಟ್ ಸಮ್ವನ್ ಬೈ ಬಿಟ್ರೇಯಿಂಗ್ ದೇರ್ ಟ್ರಸ್ಟ್, ನಂಬಿಕೆಯನ್ನು ದ್ರೋಹ ಮಾಡೋ ರೀತಿಯಲ್ಲಿ ಹಿಂದಿನಿಂದ ಸಂಚು ಮಾಡಿದಾಗ ಅಥವಾ ಅವ್ರ ಬೆನ್ನ ಹಿಂದೆ ಚೂರಿ ಹಾಕಿದಾಗ ದಟ್ ಈಸ್ ಕಾಲ್ಡ್ ಆಸ್ ಸ್ಟ್ಯಾಬಿಂಗ್ ಇನ್ ದ ಬ್ಯಾಕ್. ದೆನ್ ಫೇಸ್ ದ ಮ್ಯೂಸಿಕ್. ಈಗ ಕನ್ನಡದಲ್ಲಿ ಯಾವ ಥರ ಹೇಳ್ತೀವಿ, ಆಯಿತು ನೀನು ಮಾಡಿದ್ದನ್ನು ಅನುಭವಿಸ್ಲೇಬೇಕು ಅಂತ ಹೇಳ್ತಾರಲ್ಲ, ಮಾಡಿದ್ದನ್ನು ಮಾರಾಯ ಅಂತ ಹೇಳ್ತಾರೆ. ಫೇಸ್ ದ ಮ್ಯೂಸಿಕ್ ಅಂತ ಹೇಳಿದ್ರೇನು, ಇವಾಗ ನಾವು ಏನು ವಾಟ್ ಎವರ್ ವಿ ಹ್ಯಾವ್ ಡನ್ ಅದಕ್ಕೆ ನಾವೇ ಅಕೌಂಟೇಬಲ್ ಅಲ್ವಾ. ನಿಮಗಿದೆ ಮಾರಿ ಹಬ್ಬ ಅಂತ ಹೇಳ್ತಾರೆ. ಮಾರಿ ಹಬ್ಬ ಅಂದರೆ ಏನು, ಯು ಹ್ಯಾವ್ ಡನ್ ಸಮಥಿಂಗ್, ಅದು ಬೇರೆಯವ್ರಿಗೆ ಒಪ್ಪಿಗೆ ಆಗಲಿಲ್ಲ ಅಂತ ಹೇಳಿದಾಗ ಅವರು ಏನು ಹೇಳ್ತಾರೋ ಅದನ್ನು ನಾವು ಕೇಳಿಸ್ಕೊಳ್ಳೇಬೇಕಾಗತ್ತೆ. ಮೇ ಬಿ ಪನಿಷ್ಮೆಂಟು ಅವ್ರು ಏನು ಅಂತಾರೋ ಅದನ್ನೆಲ್ಲ ನಾವು ಸ್ವೀಕರಿಸಬೇಕಾಗತ್ತೆ. So that means I have done something which might not be accepted or agreed upon by the others. So ನಾನು ಮಾಡಿದ ಕೃತ್ಯಕ್ಕೆ I have to face the music ಅಂದ್ರೇನು, ಅದರ ಪರಿಣಾಮಗಳನ್ನು ನಾನೇ ಎದುರಿಸಬೇಕು ಅಂತ ಹೇಳಿ. ಸೊ ಇಫ್ ಐ ಹ್ಯಾವ್ ಡನ್ ಸಮಥಿಂಗ್ ರಾಂಗ್ ಅಂತ ಹೇಳಿದ್ರೆ ಐ ಹ್ಯಾವ್ ಟು ಫೇಸ್ ದ ಮ್ಯೂಸಿಕ್ ಅಂದರೆ ನಾನು ತಪ್ಪು ಮಾಡಿದ್ದಕ್ಕೆ ನಾನು ಅದನ್ನು ಅನುಭವಿಸಲೇಬೇಕು, ಅದರ ಪ್ರತಿಫಲನ ನಾನು ಅನುಭವಿಸಲೇಬೇಕು. ಸೊ ದ್ಯಾಟ್ ಈಸ್ ಕಾಲ್ಡ್ ಆಸ್ ಫೇಸ್ ದ ಮ್ಯೂಸಿಕ್. ಆಯಿತು ನೋಡು ನಿಮ್ಗೆ ಮಾರಿ ಹಬ್ಬ ಇದೆ ಮುಂದೆ ಅಂತ ಹೇಳಿದ್ರೆ ನೀನು ಮಾಡಿದ್ದಕ್ಕೆ ತಕ್ಕ ಕಾನ್ಸಿಕ್ವೆನ್ಸಸ್ ನೀನು ಫೇಸ್ ಮಾಡಲೇಬೇಕು ಅಂತಂದರೆ. ಸೊ ಟು ಬಿ ಇನ್ ಅ ಸಿಚುವೇಶನ್ ವೇರ್ ವಿ ಹ್ಯಾವ್ ಟು ಫೇಸ್ ದ ರಿಯಾಲಿಟಿ ಅಂತಂದ್ರೇನು, ಏನೋ ಮಾಡಿರ್ತೀವಿ ಆದರೆ ಅದು ಬೌನ್ಸ್ ಆಗಿ ನಮ್ಮ ಹತ್ರ ನಮಗೆ ವಾಪಸ್ ಆದಾಗ ದಟ್ ಮೀನ್ಸ್ ಐ ಹ್ಯಾವ್ ಟು ಫೇಸ್ ಫಾರ್ ವಾಟ್ ಐ ಹ್ಯಾವ್ ಡನ್. ಓಕೆ, ದೆನ್ ಈಗ ಮೋಸ್ಟ್ ಕಾಮನ್ ಇಡಿಯಮ್ಸ್. ಸೊ ಸುಮಾರಿದೆ. ಈಗ ಈ ಎಪಿಸೋಡಲ್ಲಿ ಕೆಲವೊಂದು ಮಾತ್ರ ಐ ಹ್ಯಾವ್ ಐಡೆಂಟಿಫೈಡ್ ಆ್ಯಂಡ್ ಐ ಹ್ಯಾವ್ ಟ್ರೈ ಟು ಎಕ್ಸ್ಪ್ಲೇನ್ ಇಟ್. ಈವನ್ ಇನ್ ದ ನೆಕ್ಸ್ಟ್ ಸೆಷನ್ ಆಲ್ ರೈಟ್ ಐ ವಿಲ್ ಬಿ ಕಂಟಿನ್ಯೂಯಿಂಗ್ ವಿತ್ ಅ ಫ್ಯೂ ಮೋರ್ ಟರ್ಮ್ಸ್, ಇಡಿಯೋಮ್ಯಾಟಿಕ್ ಎಕ್ಸ್ಪ್ರೆಷನ್ಸ್ ಆಲ್ ರೈಟ್. ಆದರೆ ಈಗ ಕೆಲವೊಂದು ಮೋಸ್ಟ್ ಫೆಮಿಲಿಯರ್ ಇಡಿಯಮ್ಸ್ ಯಾವ್ದು ಯು ಪ್ಲೀಸ್ ಪ್ರಾಕ್ಟೀಸ್ ಇಟ್. ಯಾಕೆಂದರೆ ಇದೆಲ್ಲ ವೆನ್ ಯು ಯೂಸ್ ಇಟ್ ಇನ್ ಯೋರ್ ಲ್ಯಾಂಗ್ವೇಜ್ ಅಂತ ಹೇಳಿದಾಗ ಸರ್ಟನ್ಲಿ ಇಟ್ ವಿಲ್ ರೈಸ್ ಅಪ್ ಯೋರ್ ಇಂಗ್ಲೀಷ್ ಫ್ಲೂಯೆನ್ಸಿ. ಸೊ ಹಾಗಾಗಿ ಯು ಹ್ಯಾವ್ ಟು ಬಿ ಮೋರ್ ಫೆಮಿಲಿಯರ್ ವಿತ್ ಆಲ್ ದೀಸ್ ಥಿಂಗ್ಸ್. ನೌ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂದರೆ ಏನು, ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತಂದರೆ ನಾನು ಅಂದ್ಕೊಳ್ದೇನೆ ಅದು ವರವಾಗಿ ಕನ್ವರ್ಟ್ ಆಯಿತು. ಫಾರ್ ಎಕ್ಸಾಂಪಲ್ ಈಗ ಸರಿ, ನೀವು ಹೊರಗಡೆ ಆಫೀಸಿಗೆ ಹೋಗ್ತಾ ಇರ್ತೀರ. ಇದು ಜನ ನಮಗೂ ಸಾಧಾರಣವಾಗಿ ಆಗೋ ಅಂಥದ್ದೇ, ಲೇಟ್ ಆಗೋಗ್ಬಿಟ್ಟಿರತ್ತೆ. ಲೇಟ್ ಆದಾಗ ಏನು ಜೋರಾಗಿ ಮಳೆ ಬರುತ್ತೆ. ಸೊ ಜೋರಾಗಿ ಮಳೆ ಬಂತಲ್ಲ ಅಂತ ಹೇಳಿ ನೀವು ಡು ಯು ಫೀಲ್ ಬ್ಯಾಡ್? ಹೌದು, ಒಂದು ಕಡೆ ಅದು ಸ್ವಲ್ಪ ಅನ್ಕಂಫರ್ಟೇಬಲ್ ಗೋಯಿಂಗ್ ಔಟ್ ಫಾರ್ ಆಫೀಸ್ ವೆನ್ ಇಟ್ ಈಸ್ ರೈನಿಂಗ್ ಅಂತ ಹೇಳಿ. ಆದರೆ ಮಳೆ ಬರ್ತಾ ಇದ್ದಿದ್ದರಿಂದ ಲೇಟ್ ಆದರೂ ಸಹ ಸ್ವಲ್ಪ ಕನ್ಸೆಷನ್ ಇತ್ತು ಅಲ್ಲಿ. ಓಕೆ, ಮಳೆ ಬರ್ತಾ ಇತ್ತು, ಸೊ ಈವನ್ ಸ್ವಲ್ಪ ಲೇಟ್ ಆಯಿತಾ, ಇಟ್ಸ್ ಓಕೆ ಅಂತ ಹೇಳಿ ಯಾರೂ ಏನೂ ಅನ್ನಲಿಲ್ಲ. ಸೊ
ಮಳೆ ಬಂದಿದ್ದೇನಾಯಿತು, ಇಟ್ ಬಿಕೇಮ್ ಅ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್. ಅಂದರೆ ಡಿಸ್ಗೈಸ್ ಅಂದರೆ ಏನು ಅಂದರೆ ನೇರವಾಗಿ ಅಲ್ಲದೇ ಇದ್ರೂ ಸಹ ಡಿಸ್ಗೈಸ್ ಅಂದರೆ ಮಾರುವೇಷದಲ್ಲಿ ಅದೊಂದು ವರವಾಗಿ ನನಗೆ ಆ ಮಳೆ ಬಂತು ಅಂತ ಹೇಳಿ ಅಲ್ವಾ. ಸೊ ಡೈರೆಕ್ಟಾಗಿ ವರ ಅಂತ ನನಗೆ ಗೊತ್ತಾಗದಿದ್ರೂ ಸಹ ಆ ಮಳೆ ನನಗೆ ವರವಾಯಿತು ಅಂತ ಹೇಳಿ, ಮಾರುವೇಷದಲ್ಲಿ ಮಳೆ ಬಂದು ನನ್ನನ್ನು ಉಳಿಸ್ತು ಅಂತ ಹೇಳಿ ನನಗೆ ಹೆಲ್ಪ್ ಮಾಡ್ತು. ಹಾಗಾಗಿ ಸೊ ದ ರೇನ್ ವಾಸ್ ಅ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ವೆನ್ ಐ ಸೆಟ್ ಔಟ್ ಫಾರ್ ದಿ ಆಫೀಸ್. ಆಲ್ ರೈಟ್, ಅದು ನನಗೆ ತೊಂದರೆ ಆಗ್ಬೋದು ಅಂತ ಅಂದ್ಕೊಂಡೆ, ಬಟ್ ಇಂಡೈರೆಕ್ಟ್ ಆಗಿ ಅದು ನನಗೆ ಹೆಲ್ಪ್ ಮಾಡ್ತು ಅಂತ ಅರ್ಥ. ದೆನ್ ಬೀಟ್ ರೌಂಡ್ ದ ಬುಷ್ ಅಂದ್ರೆ ಏನು, ಟು ಅವಾಯ್ಡ್ ಸೇಯಿಂಗ್ ಸಮಥಿಂಗ್ ಬಿಕಾಸ್ ಇಟ್ ಈಸ್ ಅನ್ಕಂಫರ್ಟೇಬಲ್. ಬೀಟ್ ರೌಂಡ್ ದ ಬುಷ್ ಅಂತ ಅಂದರೆ ನೇರವಾಗಿ ವಿಷಯಕ್ಕೆ ಬರದೆ ಸುತ್ತಿ ಬಳಸಿ ಮಾತಾಡೋದನ್ನು ಸರ್ಕ್ಲಿಂಗ್ ರೌಂಡ್ ದ ಬುಷ್ ಅನ್ನೋದನ್ನು ಬೀಟಿಂಗ್ ರೌಂಡ್ ದ ಬುಷ್ ಅಂತ ಹೇಳ್ತೀವಿ. ಸೊ ದಟ್ ಮೀನ್ಸ್ ಟು ಅವಾಯ್ಡ್ ಕಮಿಂಗ್ ಡೈರೆಕ್ಟ್ಲಿ ಟು ದ ಟಾಪಿಕ್ ಆ್ಯಂಡ್ ಗೋಯಿಂಗ್ ಆನ್ ಸರ್ಕ್ಯುಲೇಟಿಂಗ್, ಅದು ಇದು ಬೇರೆದೆಲ್ಲ ಮಾತಾಡಬೇಕಾಗಿರೋ ವಿಷಯವನ್ನು ಬಿಟ್ಟು ಮಿಕ್ಕಿದೆಲ್ಲ ಮಾತಾಡೋದನ್ನು ವಿ ಕಾಲ್ ಇಟ್ ಆಸ್ ಡೋಂಟ್ ಬೀಟ್ ರೌಂಡ್ ದ ಬುಷ್ ಅಂತ ಅಂದ್ರೆ ಏನು. ದಟ್ ಮೀನ್ಸ್ ಯು ಶುಡ್ ನಾಟ್ ಬೀಟ್ ರೌಂಡ್ ದ ಬುಷ್ ಅಂತ ಅಂದರೆ ಯು ಶುಡ್ ನಾಟ್ ಕೀಪ್ ಆನ್ ಸರ್ಕ್ಯುಲೇಟಿಂಗ್ ಓವರ್ ದ ಥಿಂಗ್ಸ್, ಬಟ್ ಯು ಹ್ಯಾವ್ ಟು ಕಮ್ ಡೈರೆಕ್ಟ್ಲಿ ಟು ದ ಟಾಪಿಕ್. ದೆನ್ ಬೆಟರ್ ಲೇಟ್ ದ್ಯಾನ್ ಎವರ್ ಅಂದ್ರೇನು, ಬೆಟರ್ ಲೇಟ್ ದ್ಯಾನ್ ಎವರ್ ಅಂತ ಅಂದರೆ ದ್ಯಾನ್ ಎವರ್ ಅಂತಂದರೆ ಬರದೇ ಇರೋದಕ್ಕಿಂತ ಲೇಟಾಗಿ ಬರೋದು ಬೆಟರ್ ಅಂತ ಹೇಳಿ. ಎಷ್ಟೋ ಸರ್ತಿ ನಾವು ಅಟ್ಲೀಸ್ಟ್ ನೀನು ಲೇಟ್ ಆಗಾದರೂ ಪಾಪ ಕ್ಲಾಸ್ಗೆ, ಬಟ್ ಬರದೇ ಇರಬೇಡ. ಸೊ ದಟ್ ಈಸ್ ಬೆಟರ್ ಲೇಟ್ ದ್ಯಾನ್ ನೆವರ್ ಅಂತ. ದೆನ್ ಕಾಲ್ ಇಟ್ ಅ ಡೇ. ಈಗ ಫಾರ್ ಎಕ್ಸಾಂಪಲ್ ಕ್ರಿಕೆಟ್ ಮ್ಯಾಚಸ್ ಅದೆಲ್ಲ ಇರುತ್ತೆ, ಎಷ್ಟೋ ವರ್ಷದಿಂದ ಆ ಪ್ರೊಫೆಷನಲ್ಲಿ ಇದ್ದವರು ಕಾಲ್ ಇಟ್ ಎ ಡೇ. ಸಮ್ ಆಫ್ ದ ಬ್ಯಾಟ್ಸ್ಮೆನ್ ಬೌಲರ್ಸ್ ಅವರೆಲ್ಲನೂ ಕ್ರಿಕೆಟರ್ಸ್ ಅವರೆಲ್ಲ ದೇ ಸೇ ದಟ್ ಟುಡೇ ಐ ಕಾಲ್ ಇಟ್ ಅ ಡೇ ಅಂತ ಹೇಳಿದರೆ ಇಷ್ಟು ವರ್ಷದಲ್ಲಿ ನಾನು ಆಟ ಆಡಿದ್ದೇನೆ, ಸೊ ಐ ಆಮ್ ಕ್ಲೋಸಿಂಗ್ ಮೈ ಕರಿಯರ್, ಐ ಆಮ್ ಕ್ಲೋಸಿಂಗ್ ಮೈ ಪ್ರೊಫೆಷನ್, ಇಲ್ಲಿ ಐ ಆಮ್ ಗೋಯಿಂಗ್ ಟು ಕ್ವಿಟ್ ಇಟ್. ಅಫಿಷಿಯಲ್ ಆಗಿ ನಾನು ಕ್ವಿಟ್ ಮಾಡೋದಿನ ಐ ವಿಲ್ ಕಾಲ್ ಇಟ್ ಅ ಡೇ ಅಂತ ಹೇಳಿದ್ರೆ ಇವತ್ತಿನಿಂದ ನನ್ನ ಒಂದು ವೃತ್ತಿಯನ್ನು ನಾನು ಕ್ವಿಟ್ ಮಾಡ್ತಾ ಇದ್ದೀನಿ, ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಐ ಆಮ್ ಕಾಲಿಂಗ್ ಇಟ್ ಅ ಡೇ ಅಂತ ಹೇಳಿ ಅವರು ಹೇಳ್ತಾರೆ. ಆಲ್ ರೈಟ್, ಸೊ ದೀಸ್ ಆರ್ ಸಮ್ ಆಫ್ ದ ಥಿಂಗ್ಸ್. ಸೊ ನೆಕ್ಸ್ಟ್ ಐ ವಿಲ್ ಬಿ ಯೂಸಿಂಗ್ ಅ ಫ್ಯೂ ಮೋರ್ ರಿಗಾರ್ಡಿಂಗ್ ದ ಸೇಮ್, ಅದನ್ನು ಮಾಡಬೇಕಾಗಿದೆ. ಸೊ ಸರ್ಟನ್ಲಿ ಇನ್ ದ ನೆಕ್ಸ್ಟ್ ಸೆಷನ್ ಐ ವಿಲ್ ಬಿ ಡೀಲಿಂಗ್ ವಿತ್ ದೋಸ್, ಆ್ಯಂಡ್ ಅಂಟಿಲ್ ದೆನ್ ಪ್ಲೀಸ್ ಕೀಪ್ ಪ್ರಾಕ್ಟಿಸಿಂಗ್ ವಿತ್ ದಟ್, ಆ್ಯಂಡ್ ಐ ಹೋಪ್ that you'll all be giving us proper responses regarding your preparation, and please see that idioms will be a part of your language. All right, so thank you all so much, and I hope that you will keep with us and be in touch with us.